ಸೂಪರ್, ಥ್ಯಾಂಕ್ ಯು. ಯಾರ ಜೊತೆ ಮಾತಾಡ್ತಿದ್ದೀನಿ ಅನ್ಕೊಂಡ್ರಾ? ನಾನು ದಾಶರಥಿ ಚಿಟ್ ಫಂಡ್ಸ್ ಅವ್ರ ಜೊತೆ ಮಾತಾಡ್ತಿದ್ದೆ. ಏನಪ್ಪ ವಿಷಯ ಅಂತಂದರೆ, ನಾನು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಿದ್ದೆ. ಯಾವುದೇ ಪ್ರಾಪರ್ಟಿ ಭದ್ರತೆ ಇಲ್ಲದೆ, ಚೆಕ್ ಸೆಕ್ಯೂರಿಟಿ ಇಲ್ಲದೆ, ಕೇವಲ 35 ನಿಮಿಷದಲ್ಲಿ ಚೀಟಿ ಹಣನ ಕೈ ಕೊಟ್ಟರು. ಎಷ್ಟು ಸುಲಭ ಅಲ್ವಾ? ನೀವು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಬೇಕಾ? ಹಾಗಾದರೆ ಹಿಂದೆ ಕರೆ ಮಾಡಿ ದಾಶರಥಿ ಚಿಟ್ ಫಂಡ್ಸ್ಗೆ. ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋಭವ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳಿಗೆ ಗ್ರೆಗೋರಿಯನ್ ಕ್ಯಾಲೆಂಡರ್ ಪ್ರಕಾರ ಹೊಸ ವರ್ಷದ ಶುಭಾಶಯಗಳು ಅಂತ ಹೇಳ್ತೇವೆ. ಪಾಶ್ಚಿಮಾತ್ಯ ಪದ್ಧತಿ ಎಲ್ಲ ಕಾಯ್ತಿದ್ದೀರಿ. ನಮಗೆ ಯುಗಾದಿಯಿಂದ ಹೊಸ ವರ್ಷ. ಈ ಒಂದು ಹೊಸ ವರ್ಷದ ಈ ಒಂದು ವಿಶೇಷತೆ ಆರಂಭ ಮಾಡಿದ್ದೇನೆ. ನಮಗೆ 1ನೇ ತಾರೀಕು ರಾತ್ರಿ 12 ಗಂಟೆಗೆ ಸರಿಯಾಗಿ ಕುಂಡ್ಲಿಯನ್ನು ಹಾಕುತ್ತೇವೆ. ಅದರ ಪ್ರಕಾರ ಒಂದು 20 ಭಾಗ ಯುಗಾದಿಯವರೆಗೂ, ಯುಗಾದಿಯಿಂದ ಮಾರ್ಚ್ 26, 28, ಜೂನ್ 3 ಕೂಡ ಅಂತ ಹೇಳ್ತೇವೆ. ಗುರುವಿನ ಒಂದು ಪಥಸಂಚಲನ ಅದೊಂದು 25% ಬರುತ್ತೆ. 25% ಯುಗಾದಿ ಹಬ್ಬದವರೆಗೂ. ಅದರ ನಂತರ ಇನ್ನೊಂದು 25% ಈ ಗುರುವಿನ ಸಂಚಾರ ಆದಾಗ, ಯಾಕಂದರೆ ಗ್ರಹಗಳ ಬದಲಾವಣೆ ತಗೋತವೆ. ವರ್ಷ ಪೂರ್ತಿ ಗುರು ಒಬ್ಬ ಬದಲಾಗ್ತಾನೆ. ಎಲ್ಲ ಗ್ರಹಗಳು, ಶನಿ ಮಾತ್ರ ಕರ್ಮಾಧಿಪತಿ, ನ್ಯಾಯಾಧಿಪತಿ, ಧರ್ಮಾಧಿಪತಿ ಅನ್ನತಕ್ಕಂಥದ್ದು ಹೇಳ್ತೇವೆ. ಇನ್ನು ರಾಹುಕೇತುಗಳು ವರ್ಷಾಂತ್ಯಕ್ಕೆ ಬದಲಾವಣೆ ಆಗೋದು. ಅದರಿಂದ ದೀಪಾವಳಿಯ ಸಂದರ್ಭದಲ್ಲೂ ಕೂಡ ಒಂದು 25% ಬದಲಾವಣೆಗಳು, 30 ಈ ಭಾಗವಾಗಿ ವಿಂಗಡಣೆ ಮಾಡತಕ್ಕಂಥದ್ದಾಗುತ್ತೆ. ಸೊ ಈ ಹೊಸ ವರ್ಷ ದೇಶಕ್ಕೆ, ಪ್ರಪಂಚಕ್ಕೆ, ನಮಗೆ, ನಿಮಗೆ ರಾಶಿಯಾಂತರ್ಗತವಾಗಿ ಹೇಗಿದೆ, ಇವುಗಳ ಹುಡುಕಾಟ ನಿಮಗೆ ಜಾಸ್ತಿ ಆಗಿಬಿಟ್ಟಿದೆ. ಭಯವನ್ನು ಬಿಡಿ ಮಕ್ಕಳೇ. ನೋಡಿ, ಈ ಒಂದು ಮನುಷ್ಯನ ಒಂದು ಜನ್ಮ ಇದೆಯಲ್ಲ, ಭಗವಂತ 3 ರೀತಿಯ ಜೀವಗಳನ್ನು ಸೃಷ್ಟಿ ಮಾಡಿದ್ದಾನೆ. ಆ ಮಹಾಶಕ್ತಿ 3 ರೀತಿಯ ಜೀವಗಳನ್ನು. ಒಂದು ದೇವತೆಗಳು. ಇವರಿಗೆ ಪುಣ್ಯ ಮಾಡುವುದಷ್ಟೇ. ದೇವತೆಗಳಿಗೆ ಪಾಪ ಮಾಡುವ ಅಧಿಕಾರ ಇಲ್ಲ, ಮಾಡುವುದೂ ಇಲ್ಲ. ಅವ್ರು ಒಳ್ಳೇದು ಮಾಡೋದಷ್ಟೇ. ಅಗ್ನಿಯೇ ಸ್ವಾಹ ಬಂದು ತನ್ನ ಅಗ್ನಿ ಕೆಲಸ. ವಾಯುದೇವರಿಗೆ ವಾಯು, ಕೆಟ್ಟು ಗಾಳಿ ಬೀಸಬೇಕು, ಸ್ತಂಭೀಭೂತ ಆಗಬೇಕು, ನಮಗೆಲ್ಲ ತೊಂದರೆ ಕೊಡಬೇಕು, ಹಾಗೆಲ್ಲ ಏನೂ ಇಲ್ಲ. ಬಿಸಿಲುಗಾಲಕ್ಕೆ ಬಿಸಿಲುಗಾಳಿ, ಥಂಡಿಗಾಲಕ್ಕೆ ಥಂಡಿಗಾಲಿ, ಚಳಿಗಾಲಕ್ಕೆ ಚಳಿಗಾಲಿ, ಈ ರೀತಿ ಅಷ್ಟೆ. ಮಳೆಗಾಲಕ್ಕೆ ವರುಣದೇವ ಆರ್ಭಟ, ಬೇಸಿಗೆಗಾಲಕ್ಕೆ ತಣ್ಣಗಾಗ್ತಾನೆ, ಕಡಿಮೆ ಹರಿಯುತ್ತೆ. ಅವ್ರ ಕೆಲಸ ಅಷ್ಟೇ. ನಮಗೆ ತೊಂದರೆ ಆಗುತ್ತೆ, ನಾವು ಖುಷಿ ಇಡಬೇಕು, ಅದೆಲ್ಲ ಏನಿಲ್ಲ. ಅವರವರ ಕರ್ತವ್ಯವನ್ನು ಬಿಟ್ಟು ಇನ್ನೇನು ಮಾಡೋದಿಲ್ಲ. ಅವರಿಗೆ ಅದು ಪುಣ್ಯವೇ. ಇನ್ನು 2ನೇ ರೀತಿಯ ಜೀವಗಳನ್ನು ಸೃಷ್ಟಿ ಮಾಡಿದ್ದಾನೆ. ಅದು ಪಶು ಪಕ್ಷಿ ಪ್ರಾಣಿಗಳು. ಅವಳಿಗೆ ನಮ್ಮ ತರ ನಿಂತ್ಕೊಳ್ಳೋ ಶಕ್ತಿ ಇಲ್ಲ. ಗಮನಿಸಿ ನೋಡಿ, ಬೆನ್ನು ಮೂಳೆ ಬಾಗಿರತಕ್ಕಂಥದ್ದು. ಪಕ್ಷಿಗಳು ನೋಡಿ ಹೀಗೆ ಬಾಗಿರ್ತವೆ. ಹಾವುಗಳು, ನರಿಗಳು, ಸಿಂಹಗಳು, ಹುಲಿಗಳು, ಎಲ್ಲ, ಆಮೆಗಳು, ಮೊಸಳೆಗಳು, ಆನೆ, ಎಲ್ಲರೂ ಹಿಂಗೆ ಬೆನ್ನು ಉರಿ ಬಗ್ಗಿರ್ತವೆ ಅನ್ನತಕ್ಕಂಥದ್ದು. ಇವುಗಳಿಗೊಂದು ಅಧಿಕಾರ ಕೊಟ್ಟಿದ್ದಾನೆ. ಏನು ಗೊತ್ತಾ? ಬರೀ ಕೆಟ್ಟದ್ದು ಮಾಡೋದು. ದೇವತೆಗಳಿಗೆ ಏನು ಶಕ್ತಿ ಕೊಟ್ಟಿದ್ದಾನೆ ಭಗವಂತ? ಒಳ್ಳೇದು ಮಾಡೋದು. ನಮ್ಮ ಯೋಗ್ಯತೆಗೆ ತಕ್ಕಂತೆ ನಾವೇನು ಕಷ್ಟಪಟ್ಟಿದ್ವಿ ಅದಕ್ಕೆ ತಕ್ಕಂಥ ಫಲಂ ಪುಣ್ಯ ದರ್ಶನಂ ಅನ್ನತಕ್ಕಂಥ ಮಾತು ಹೇಳ್ತಾರೆ. ಅದು ಬಿಟ್ಟು ಇನ್ನೇನೂ ಇಲ್ಲ. ಅಷ್ಟೇ. ಈ ಮರದಲ್ಲಿ ಇಷ್ಟು ಹಣ್ಣು ಬರಬೇಕು, ನಮ್ಮ ಯೋಗ್ಯತೆಗೆ ತಕ್ಕಂತೆ ಒಂದು ಮೂಟೆ ತಗೊಂಡು ಬಂದಿದ್ದೇವೆ,
ಆ ಮೂಟೆಗೆ ತಕ್ಕಂತೆಯೇ ಫಲ, ಖರ್ಚಾಗೋವರೆಗೂ ಅದಷ್ಟು ಬರುತ್ತೆ. ಈ ಪಶು ಪಕ್ಷಿ ಪ್ರಾಣಿಗಳು ನೋಡಿ, ಅವುಗಳು ಹುಟ್ಟಿರೋದು ಪಾಪ ಮಾಡಲು. ಅವುಗಳಿಗೆ ಪುಣ್ಯ ಗೊತ್ತಿಲ್ಲ, ನೆನ್ಪಿಟ್ಕೊಳ್ಳಿ. ಅವಳಿಗೆ ಪುಣ್ಯ ಅಂದ್ರೇನೆ ಗೊತ್ತಿಲ್ಲ. ಯಾವ್ದಾದ್ರು ನಾಯಿ ಬಂದು ನದಿಲಿ ಸ್ನಾನ ಮಾಡಬೇಕು, ನಾನು ವಿಷ್ಣು ಸಹಸ್ರನಾಮ ಹೇಳಬೇಕು, ಇಲ್ಲ ಕೇಳಬೇಕು, ಅದಕ್ಕೆ ಕಂಬ ಕಂಡ್ರೆ ಕಾಲು ಎತ್ತೋದೆ ಬುದ್ಧಿ, ಸಿಟ್ಟು ಬಂತು ಅಂದ್ರೆ ಕಚ್ಚೋದೆ ಬುದ್ಧಿ. ನೀವು ಹಾವನ್ನ ನೋಡಿ, ನೀವು ಎಷ್ಟೇ ಚೆನ್ನಾಗಿ ಸಾಕಿ ಮುದ್ದಾಗಿ ಸಾಕಿ, ಅದಕ್ಕೆ ತೊಂದರೆ ಅಂದಾಗ ಹಾಕಿ ಕಚ್ಚುವುದು ಅಷ್ಟೇ. ಅಯ್ಯೋಯ್ಯೋ ಇದ್ರ ಮನೆ ಬಂಗಾರ ಆಗೋಗ ಎಷ್ಟು ಚೆನ್ನಾಗಿ ಸಾಕಿದ್ದೆ, ಈ ನಾಯಿ ಬಾಯಿ ಹಾಕ್ಬಿಡ್ತು. ನೀವು ಕೇಳ್ತಿರ್ತೀರ, ಯಾವುದು ಪಿಟ್ ಬುಲ್ ನಾಯಿಗಳೆಲ್ಲ ತಗೊಬಂದು ಸಾಕಿಬಿಟ್ಟು ಸಾಕಿದ ಯಜಮಾನನ ಮೇಲೆನೆ ಅಟ್ಯಾಕ್ ಮಾಡಿಬಿಡ್ತು, ಕಂಟ್ರೋಲ್ ಇರಲಿಲ್ಲ. ಅದು ಪಶು ಬುದ್ಧಿ, ಅದಕ್ಕೆ ಒಳ್ಳೇದು ಕೆಟ್ಟದ್ದು ಗೊತ್ತಿಲ್ಲ, ಅದಕ್ಕೆ ಪುಣ್ಯವೇ ಗೊತ್ತಿಲ್ಲ. ನೀವು ಹುಲಿನ ನೋಡಿ, ತುಂಬ ಗರ್ಭಿಣಿ ಜಿಂಕೆ, ಪಾಪ ಅಯ್ಯೋ ತುಂಬ ಗರ್ಭಿಣಿನಪ್ಪ, ನಾನು ಅಟ್ಯಾಕ್ ಮಾಡಬಾರ್ದು. ಅದರ ನಿಯಮ ಪಶು ಬುದ್ಧಿ ಅನ್ನೋದು ಅದಕ್ಕೇನೋ ಪಶು ಆಡ್ದಾಗ ಆಡ್ಬಿಟ್ಟ ಇವನು ಅಂತ ಹೇಳ್ತಿರ್ತೇವೆ ನಾವು ಕೆಲವರನ್ನ. ಅದು ಮಾಡೋದು ಅಟ್ಯಾಕೆ. ಅದು ತಿಂದು ಬಿಡ್ತು, ಅಯ್ಯೋಯ್ಯೋ ಜಿಂಕೆದು ತಿಂದು ಬಿಡುತ್ತಲ್ಲ, ಅದಕ್ಕೆ ಪಾಪ ಸುತ್ತಕೊಳ್ಳುತ್ತಾ, ಪುಣ್ಯವೇ ಇಲ್ವಾ? ಅದಲ್ಲ, ಅದರ ಧರ್ಮವೇ ಪಶು ಬುದ್ಧಿ. ಅದು ಬಂದಿರೋದೇ ಹಾಗೆ. ಪಾಪ ಕೋಳಿ ಮರಿ ಮಕ್ಕಳಿಗೋಸ್ಕರ ಕಟ್ಕೊಂಡು ಹಿಂಗೆ ಸುತ್ತಾ ಇರುತ್ತೆ, ಎಕ್ಕಿ ಅದು ಇದು ಕೊಡೋಕೆ. ಪುರ್ರ್ ಅಂತ ಒಂದು ರಣದ್ದು ಬಂದು ಅದನ್ನ ಎತ್ತಾಕೊಂಡು ಹೋಗ್ಬಿಡುತ್ತೆ. ಅಯ್ಯೋಯ್ಯೋ ಇದೇನೋ ಹಿಂಗೆ ಮಾಡಿಬಿಡ್ತು. ಇಲ್ಲ, ಯಾವುದೋ ಪಕ್ಷಿ ಮರದ ಮೇಲೆ ಮೊಟ್ಟೆಗಳಿಟ್ಟಿದೆ, ಇಲ್ಲ ಮರಿಗಳಿಟ್ಟಿದೆ, ಹೋಗಿ ಮೆಲ್ಲಿಗೆ ಬುಸಕ್ ತಿಂದಾಕ್ಬಿಡ್ತು. ಅಯ್ಯೋಯ್ಯೋಯ್ಯೋಯ್ಯೋ ಪಾಪನಪ್ಪ ಅಂತ ಹೇಳ್ತವೆ. ಖಂಡಿತ ಇಲ್ಲ, ಅವುಗಳಿಗೆ ಅದು ಅನ್ವಯವೇ ಆಗುವುದಿಲ್ಲ. ಭಗವಂತನ ಸೃಷ್ಟಿಯಲ್ಲಿ 2ನೇ ಸೃಷ್ಟಿ. ಇನ್ನು 3ನೇ ಸೃಷ್ಟಿ ಯಾವುದು ಗೊತ್ತಾ? ಮನುಷ್ಯ ಸೃಷ್ಟಿ. ಅವನಿಗೆ ಮಾತ್ರ ಪಾಪ ಪುಣ್ಯ ಎರಡೂ ಮಾಡುವಂತ ಶಕ್ತಿ ಕೊಟ್ಟಿದ್ದಾರೆ. ಎರಡು. ಅವನಿಗೆ ಗೊತ್ತಿಲ್ಲದೆ ಮಾಡ್ತಾನ, ತಿಳಿದು ಮಾಡ್ತಾನ, ಇದು ತಪ್ಪು ಅಂತಲೇ ಮಾಡ್ತಾನ. ಕೃಷ್ಣ ರಾಯಭಾರಿ ಆದಾಗ ಈ ಪಾಂಡವರ ಈ ಒಂದು ಮಹಾಭಾರತ ಯುದ್ಧದ ಸಂದರ್ಭದಲ್ಲಿ ಕೃಷ್ಣರು ರಾಯಭಾರ ಮಾಡಲಿಕ್ಕೆ ದುರ್ಯೋಧನ ಹಸ್ತಿನಾಪುರಕ್ಕೆ ಬರ್ತಾರೆ. ಧೃತರಾಷ್ಟ್ರ, ದ್ರೋಣ, ಭೀಷ್ಮ, ಕೃಪ, ಅಶ್ವತ್ಥಾಮ ಎಲ್ಲ ಯಾರ್ಯಾರು ಇರ್ತಾರೆ. ತನ್ನ ವಾದ ಮಂಡಿಸ್ತಾರೆ. ನೋಡಪ್ಪ, ಧರ್ಮರಾಯನಿಗೆ ನೀನು ಅಂದ್ರೆ ತುಂಬಾ ಇಷ್ಟ, ನಿನ್ನ ಮಕ್ಕಳೇ ಅಲ್ವಾ, ತಮ್ಮನ ಮಕ್ಕಳಲ್ವಾ, ಅಂಬಿಕಾಪತಿ, ಅವರ ರಾಜ್ಯ ನೀನು ಕೊಡಬೇಕು. ನೀವು ಹೇಳಿದ ಮಾತು ಕಟ್ಟು ಬಿದ್ದು ಏನೇ ಅನ್ಯಾಯ ನಡೆದ್ರು, ಏನೇ ಮೋಸ ಮಾಡಿದ್ರು ಸಹಿಸ್ಕೊಂಡು ಮುಗಿಸ್ಕೊಂಡು ಬಂದಿದ್ದಾರೆ, ಕೊಡಬೇಕು. ಇದು ತಪ್ಪು, ಇದು ತಪ್ಪು, ಇದು ತಪ್ಪು ಎಲ್ಲ ಹೇಳಿದ್ರೆ ದುರ್ಯೋಧನ ಎದ್ದು ಒಂದು ಗರ್ಜನೆ ಮಾಡ್ತಾನೆ. ನನಗೆಲ್ಲ ಗೊತ್ತು ಧರ್ಮದ ಬಗ್ಗೆ ಅಂತಾನೆ. ನೆನಪಿಡಿ, ನಿಮಗೆಲ್ಲರಿಗಿಂತಲೂ ಹೆಚ್ಚಾಗಿ ನನಗೆ ಧರ್ಮದ ಬಗ್ಗೆ ಗೊತ್ತಿದೆ, ಪುಣ್ಯದ ಬಗ್ಗೆ ಗೊತ್ತಿದೆ. ಯಾವ್ದು ಮಾಡಿದ್ರೆ ಪುಣ್ಯ ಅಂತ ಗೊತ್ತಿದೆ, ಬಟ್ ನಾನು ಮಾಡೋದಿದೆ. ನಾನು ನಿಮ್ಮ ಮಾತುಗಳಿಗೋಸ್ಕರ ಬದಲಾಗುವುದಿಲ್ಲ ಅಂತ ಹೇಳ್ತಾನೆ. ಹಾಗೆ ಹೇಳ್ತಾನೆ ಆತ. ಅಂದ್ರೆ ಅದರ ಅರ್ಥ ಲೆಕ್ಕ ಹಾಕೊಳ್ಳಿ. ಉಪ್ಪು ಉಪ್ಪೇ, ಖಾರ ಖಾರವೇ. ತುಂಬಾ ಜನ ಹೇಳ್ತಿರ್ತಾರೆ ನನ್ನ ಹತ್ರ ಬಂದ್ಬಿಟ್ಟು, ನನ್ನ ಗಂಡ ಬದಲಾಗ್ತಾನ? ಇಲ್ಲ. ನನ್ನ ಹೆಂಡತಿ ಬದಲಾಗ್ತಾಳ? ಖಂಡಿತ ಇಲ್ಲ. ಅವನು ಹುಟ್ಟುವಾಗಲೇ ನೆನಪಿಟ್ಟುಕೊಳ್ಳಿ, ವಿದುರ ಹೇಳ್ತಾನೆ, ಶಕುನಗಳು ಸರಿ ಇಲ್ಲ ಕಣೋ ಚಕ್ರವರ್ತಿ ಅಣ್ಣ, ನನ್ನ ಮಾತು ಕೇಳೋ, ಇವನು ಭೀಭತ್ಸ ಸೃಷ್ಟಿಸ್ಬಿಡ್ತಾನೋ, ಪ್ರಳಯ ಸೃಷ್ಟಿ ಆಗ್ಬಿಡುತ್ತೋ, ಇವನನ್ನ ತ್ಯಜಿಸ್ಬಿಡೋ ಅಂತ ಹೇಳ್ತಾನೆ. ಧೃತರಾಷ್ಟ್ರ ಮೂಲ ಮರ ಅವನೇ, ಇಡೀ ಒಂದು ಯುದ್ಧಕ್ಕೆ ಮೂಲ ಕಾರಣ ಪುರುಷ. ನನ್ನ ಮಗ ಕಣೋ, ಬಯಸಿ ಪೂಜೆ ಮಾಡಿ ಅದು ಇದು ಅಂತೆಲ್ಲ ಹೇಳಿ ನಾನು ಒಪ್ಪಲ್ಲ ಅಂತಾನೆ. 8ನೇ ವಯಸ್ಸಿಗೆ ಭೀಮನಿಗೆ, ಇವನಿಗೆ 8 ವಯಸ್ಸು ತುಂಬಿದಾಗಲೇ ಭೀಮನಿಗೆ ವಿಷ ಇಡ್ತಾನೆ. ನೆನಪಿಟ್ಕೊಳ್ಳಿ, ಭೀಮನಿಗೆ ವಿಷ ಹಾಕ್ತಾನೆ ದುರ್ಯೋಧನ. 8ನೇ ವಯಸ್ಸಿಗೆ ಬರೋ ಬುದ್ಧಿಯಾ ಅಂತೀವಿ ನಾವು. ಇವತ್ತಿನ ಮಕ್ಕಳು ನೋಡ್ತಿರ್ತೇವೆ, ಕೆಲವ್ರನ್ನ ಏನೇನೋ ಮಾಡ್ತಿದ್ದಾರೆ. ಆ ಕಾಲದಲ್ಲಿ ದುರ್ಯೋಧನ ಏನು ಮಾಡಿದ್ನೋ ಈ ಕಾಲಕ್ಕೆ ಮಾಡ್ತಿದ್ದಾರೆ. ವಿದುರ ಅವತ್ತೇ ಹೇಳ್ತಾನೆ,
ಹೇ ನನ್ನ ಮಾತು ಕೇಳೋ, ಈಗಲಾದ್ರೂ ಕೇಳು ಅಂತ ಕೇಳಲ್ಲ. ಕಡೆಗೆ ಕಡೆಯದಾಗಿ ನಡೆದ ಮಹಾಭಾರತ ಯುದ್ಧದಲ್ಲಿ ಸಂಖ್ಯೆಗಳೇನು ಹೇಳ್ತಾವೆ ಗೊತ್ತಾ? ಕಡಿಮೆ ಅಂದರೂ 76 ಕೋಟಿ ಜನ ಸತ್ತಿತ್ತು. 76 ಕೋಟಿ ಜನ. 21 ಅಕ್ಷೋಹಿಣಿ ಸೈನ್ಯ ಅಂತ ನೀವು ಅಂದ್ಕೊಂಡಿದ್ದೀರಿ, ಅದರ ಲೆಕ್ಕಗಳು ಬೇರೆ. 76 ಕೋಟಿ ಹೆಚ್ಚು ಕಡಿಮೆ ಭೂಭಾರ. ಇವತ್ತು ನಾವು ಭಾರತದ ಜನಸಂಖ್ಯೆ 143 ಕೋಟಿ 145 ಕೋಟಿ ಅಂತೆಲ್ಲ ಮಾತಾಡ್ತಿದ್ದೇವೆ. ಅಲ್ಲಿಗೆ ಲೆಕ್ಕ ಹಾಕೊಳ್ಳಿ, ಆ ಕಾಲದಲ್ಲೂ ಕೂಡ ಭೂಮಿಯ ಭಾರ ತಗ್ಗಿಸ್ಬೇಕಿತ್ತು, ಒಂದು ಮಹಾಯುದ್ಧ ಜರುಗಬೇಕಿತ್ತು. ಅದಕ್ಕೆ ಮೂಲ ವಿರಾಟ್ ಸ್ವರೂಪ ದುರ್ಯೋಧನ ಒಬ್ಬ ಕಾರಣ ಆಗ್ಬಿಟ್ಟು ಅವನು ಬದಲಾಗಲ್ಲ. ಮನುಷ್ಯನೊಬ್ಬನಿಗೆ ಮಾತ್ರ ಪುಣ್ಯ ಪ್ಲಸ್ ಪಾಪ ಎರಡೂ ಮಾಡುವಂತ ಯೋಗ ಕೊಟ್ಟು ಕಳಿಸಿದ್ದಾನೆ. ಅದಕ್ಕೆ ಈ ಒಂದು ಭೂಮಿಗೊಂದು ಹೆಸರಿದೆ, ತುಂಬಾ ಜನಕ್ಕೆ ಗೊತ್ತಿಲ್ಲ. ಪುಣ್ಯಭೂಮಿ. ಕರ್ಮಭೂಮಿ. ವಿಶೇಷವಾಗಿ ಇಲ್ಲಿ ಪುಣ್ಯ ಮಾಡಲು ನಮ್ಮನ್ನು ಕಳಿಸಿದ್ರೆ ನಾವು ಪಾಪಗಳು ಮಾಡ್ತಾ ಹೆಚ್ಚಿಸ್ಕೊತಾ ಇದ್ದೀವಿ. ಅವ್ರಿಗೆ ಮೋಸ, ಬರೀ ಮಾತಾಡಿದ್ರೆ ಸುಳ್ಳು. ಎಂತೆಂಥ ಸುಳ್ಳುಗಳು ಗೊತ್ತಾ, ಎಂತೆಂಥ ನಂಬಿಕೆ ದ್ರೋಹಗಳು ಗೊತ್ತಾ, ಏನೇನೋ ನಡೀತಿದ್ದಾವೆ. ನೀವು ಗಮನಿಸಿ ನೋಡಿ. ಇವತ್ತು 1ನೇ ತಾರೀಕಿಗೆ ಮಾಡೋದೆಲ್ಲ ಮಾಡ್ಬಿಟ್ಟು ಹೋಗಿ ದೇವಸ್ಥಾನಗಳಲ್ಲಿ ನಿಂತು ಬಿಟ್ಟಿರ್ತಾರೆ. ಬೇಜಾರು ಮಾಡ್ಕೋಬೇಡಿ ಮಕ್ಕಳೇ. ಅಮ್ಮನಿಗೆ ಊಟ ಹಾಕಿಲ್ಲ, ಅಪ್ಪನ ನ್ಯಾಯವಾಗಿ ನೋಡಿಲ್ಲ. ಬರೀ ವೃದ್ಧಾಶ್ರಮಗಳೇ. ಮಕ್ಕಳು ಚೆನ್ನಾಗಿ ಓದಿ ವಿದ್ಯಾವಂತರಾಗ್ಲಿ ಹಾಗೆ ಹೀಗೆ ಅಂತ ವಿದೇಶಕ್ಕೆಲ್ಲ ಕಳಿಸಿದ್ರೆ, ವಿದೇಶಕ್ಕೆ ಹೋದ ಮಕ್ಕಳು ವಾಪಸ್ ಬಂದವರು ಅಮ್ಮ ಅಪ್ಪನ ತಗೊಂಡು ಹೋಗ್ಬಿಟ್ಟು ವೃದ್ಧಾಶ್ರಮಕ್ಕೆ ಹಾಕ್ಬಿಟ್ಟಿದ್ದಾರೆ. ವಿದೇಶದಲ್ಲಿರೋ ನಾಯಿಗಳನ್ನೆಲ್ಲ ಬಂದ್ಬಿಟ್ಟು ಡಾಗುಗಳು ತಗೊಬಂದು ಬ್ರೀಡಿಂಗು, ಹೈಬ್ರೀಡು, ಟೆಕ್ ಬ್ರೀಡು ಏನೇನೋ ತಗೊಬಂದು ಮನೇಲಿ BMW ಬೆಂಜ್ ಕಾರಲ್ಲಿ ಇಟ್ಕೊಂಡು ಸುತ್ತಿಸ್ತಿದ್ದಾರೆ ನಾಯಿಗಳನ್ನ. ಅಂತ ಒಂದು ದುರ್ಯೋಧನನ ಬುದ್ಧಿ ಬಂದು ಬಿಟ್ಟಿದೆ. ಪುಣ್ಯ ಮಾಡ್ರಿ ಅಂದ್ರೆ ಪುಣ್ಯಲೋಕಕ್ಕೆ ನಾವು ಹೋಗ್ತೀವಿ. ವೈಕುಂಠ ಏಕಾದಶಿಗೆ ದೇವರ ಉತ್ತರದ ಬಾಗಿಲು ಹೋಗ್ಬಿಟ್ರೆ ಸಾಕು. ಯೋಚನೆ ಮಾಡಿ ನೋಡಿ. ಅಲ್ಲಿ ಎಷ್ಟೋ ದೇವಸ್ಥಾನಗಳಲ್ಲಿ ಒಂದು ತಿಳಿಯದೆ ಯಾರೋ ತುಂಬಾ ಅದ್ಭುತವಾಗಿ ಕೇಳಿದ್ದಾರೆ, ಗುರುಗಳೇ ಇದು ತಪ್ಪಲ್ವಾ ಅಂತ. ಹೌದು, ವೈಕುಂಠ ಏಕಾದಶಿ ದಿನ ಉಪವಾಸ ಇರಬೇಕು ಅಂದ್ರೆ ದೇವಸ್ಥಾನಗಳಲ್ಲೇ ಪ್ರಸಾದ ಸೇವೆ. ಪುಣ್ಯಾತ್ಮರುಗಳು ಲಡ್ಡುಗಳೆಲ್ಲ ಮಾಡಿ ಹಂಚಿದ್ದಾರೆ. ಏನೋ ಇದು ಕರೆಕ್ಟ್ ಅಲ್ವಾ ಪ್ರಶ್ನೆ? ಬಟ್ ಅದಕ್ಕೂ ಕೂಡ ನೋಡಿ, ಅದಕ್ಕೆ ಕರ್ಮಭೂಮಿ. ಅವ್ರಿಗೆ ಗೊತ್ತು, ಮನಸ್ಸೊಳಗಡೆ ಒಂದು ಹೊರಗಡೆ ಒಂದು ಭಗವಂತ ಕೂಡ ಅಂತ ಆಚಾರ್ಯರ ಮುಖೇನ ಯಾರಿಗೆ ಹಸಿವೆ ಇದೆಯೋ ತಿಂದುಕೊಳ್ಳಿಪ್ಪ, ಪ್ರಸಾದ ರೂಪದಲ್ಲಿ ನಾವು ಮಾಡಿದ್ದೀವಿ. ಎಲ್ಲರಿಗೂ ಏಕಾದಶಿ ವ್ರತ ಮಾಡಲು ಆಗುವುದಿಲ್ಲ. ಮಾಡೋದೆಲ್ಲ ಅನಾಚಾರ. ಏಕಾದಶಿ ವ್ರತ ಮಾಡಿಬಿಟ್ರೆ ಪುಣ್ಯ ಬಂದ್ಬಿಡುತ್ತಾ? 24 ಏಕಾದಶಿಗಳಲ್ಲಿ ಅತ್ಯಂತ ಶ್ರೇಷ್ಠ ಧರ್ಮದ ಹೆಸರಲ್ಲಿ, ಜಾತಿಯ ಹೆಸರಲ್ಲಿ, ಕುಲದ ಹೆಸರಲ್ಲಿ ಬೇರೆ ಬೇರೆ ಮಾಡ್ತಿದ್ದಾರೆ. ಯೋಚನೆ ಮಾಡಿ ನೋಡಿ. ಎಲ್ಲಿ ಮತಿಗೆಡಿಸ್ತಕ್ಕಂಥ ಒಂದು ಬುದ್ಧಿ, ಆಲೋಚನೆ, ಮೇಧಸ್ಸು. ಎಲ್ಲರೂ ಈಗ ನೋಡಿ, ಏನು ಬೇಡ, ವೊಡಾಫೋನ್ದೊಂದು ಟ್ಯಾಕ್ಸ್ 87,000 ಕೋಟಿ ತತ್ಕಾಲಕ್ಕೆ ಸರ್ಕಾರ ನಿಲ್ಸಿಟ್ಟಿದೆ. ಆಯ್ತಪ್ಪ, ನೀನ್ ಸ್ವಲ್ಪ ಕಷ್ಟದಲ್ಲಿದೆಯಾ, ಟ್ಯಾಕ್ಸ್ ಕಟ್ಬೇಕು. ಅವರು ವ್ಯವಹಾರ ಮಾಡಿರೋರು ನಮ್ಮನ್ನು ಬಿಡ್ತಾರ? 87,000 ರೂಪಾಯಿ ಇದ್ರು ಬಿಡಲ್ಲ. 87,000 ಕೋಟಿ. ಅದ ಕಡೆ ಅಂಬಾನಿ ಸಾಮ್ರಾಜ್ಯ ನೀವು ನಂಬೋಲ್ಲ. KG ಬೇಸಿನ್ ಅಂತ ಹೇಳ್ಬಿಟ್ಟು ಗ್ಯಾಸ್ ತೆಗಿತೀನಿ ಅಂತ ಹೇಳ್ಬಿಟ್ಟು ಸರ್ಕಾರದ ಹತ್ರ ಪರ್ಮಿಷನ್ ತಗೊಂಡು ಎಲ್ಲ ಮಾಡಿ ಏನೂ ಮಾಡಿಲ್ಲ. ಅದಾಯ್ತು ಇದಾಯ್ತು, ಟೆಕ್ನಾಲಜಿ ಪ್ರಾಬ್ಲಮ್, ಇನ್ನೊಂದು ಅಂತ ಹೇಳಿರೋ ಇವರು ಸರ್ಕಾರ ನೋಟಿಸ್ ಜಡ್ದು ಕೊಟ್ಟಿದೆ. ಎಷ್ಟು ಹತ್ರ ಕಟ್ಟಬೇಕು? ಅಣ್ಣ 2010ರಿಂದ ನೀನು ನಡೆಸಿರೋ ವ್ಯವಹಾರಕ್ಕೆ ಟ್ಯಾಕ್ಸು ಇನ್ನೊಂದು ಅಂತ 2,50,000 ಕೋಟಿಗೂ ಮೇಲ್ಪಟ್ಟು ದುಡ್ಡು ಕಟ್ಟಬೇಕು. ರಿಲಯನ್ಸ್ ಸಂಸ್ಥೆಯ ಒಂದು ವಾರ್ಷಿಕ ನೆಟ್ ಪ್ರಾಫಿಟ್ ಎಷ್ಟು ಗೊತ್ತಾ? ಹೆಚ್ಚು ಕಡಿಮೆ 80,000ರಿಂದ 85,000 ಕೋಟಿ. 3 ವರ್ಷದ ಪ್ರಾಫಿಟ್ ಎತ್ತಿಟ್ಟ ಅಂದ್ರೆ ಡಮಾಲು. ಅಲ್ಲಿ ನಡೀತಿದೆ ಕೋರ್ಟಲ್ಲಿ. ಇಲ್ಲ, ನಾವು ಹಂಗೆ ಕಟ್ಟೋಂಗಿಲ್ಲ ಸ್ವಾಮಿ, ನಮಗೇನು ಗ್ಯಾಸೇ ಬಂದಿಲ್ಲ, ಅದು ಬಂದಿಲ್ಲ, ಇದು ಬಂದಿಲ್ಲ, ಪರ್ಮಿಷನ್ ತಗೊಂಡಿದ್ದೆ ಅಂತಾನೆ, ನೀನು ಸರಿಯಾಗಿ ಟೆಕ್ನಾಲಜಿ ಬಳಸಿಲ್ಲ ಅಂದ್ರೆ
ಅದು ನಿನ್ನ ಸಮಸ್ಯೆ, ನಮಗ್ ಕೊಡ್ಬೇಕಾಗಿರೋದು ಕೊಡು ಅಂತ ದೊಡ್ಡದಾದಂಥದ್ದು ನಡೀತಿದೆ. ಖಂಡಿತ ಅವ್ರ ಪರವಾಗೇ ಬರುತ್ತೆ. ಇವಾಗ ಹೆಂಗೆ ವೋಡಾಫೋನ್ ನಿಲ್ಸಿಟ್ಟಿದ್ದಾರೆ, ಇವ್ರಿಗೂ ನಿಲ್ಸಿಡ್ತಾರೆ ಅಷ್ಟೇ. ದೊಡ್ಡವ್ರಿಗೆ ನ್ಯಾಯ ಸ್ವಾಮಿ, ಸಾಮಾನ್ಯರಿಗಿಲ್ಲ. ಆ ನ್ಯಾಯಾಧಿಪತಿ ಹೋಗಿ ಗುರುವಿನ ಮನೇಲಿ ಕೂತಿದ್ದಾನೆ, ಅಲ್ಲಿ ನೋಡಿ. ಆ ಗುರು ವಕ್ರನಾಗ್ಬಿಟ್ಟಿದ್ದಾನೆ. ಇನ್ನೆಲ್ಲಿ ಬಡವನಿಗೆ ನ್ಯಾಯ, ದೊಡ್ಡವರಿಗೆ ನಡೆಯೋದು ನ್ಯಾಯ. ಕಾನೂನು ಮಾಡಿರುವುದೇ ದೊಡ್ಡವರಿಗೆ. ಸಾಮಾನ್ಯರ ಕೇಸ್ ನೀವು ಹಾಕಿದ್ರೆ ಇನ್ನು ಯಾವ ಕಾಲಕ್ಕೂ, ಇನ್ನು ಎಷ್ಟರ ಕಾಲಕ್ಕೂ ಯೋಚನೆ ಮಾಡಿ. ಇದು ಇರ್ಲಿ. ಇವುಗಳೆಲ್ಲ ಏನಕ್ಕೆ ಇದನ್ನ ಹೇಳ್ತಿದ್ದಾನೆ ಅಂದ್ರೆ, ಮನುಷ್ಯನಿಗೆ ಮಾತ್ರ ಧರ್ಮ ಕರ್ಮ ಎರಡೂ ಮಾಡ್ಲಿಕ್ಕೆ ಭೂಮಿ ಮೇಲೆ ಕಳ್ಸಿದ್ರೆ ಅವನು ಮಾಡ್ತಿರೋದೆಲ್ಲ ಅಧರ್ಮ, ಮಾಡ್ತಿರೋದು ಬೇರೆ ಕರ್ಮ. ಬರೀ ದೇವಸ್ಥಾನಕ್ಕೆ ಕೊಡೋಗ್ತೀನಿ, ಬರೀ ಗುಡಿ ಗೋಪುರ ಸುತ್ತೀನಿ, ಆ ದೇವ್ರ ಹೆಸರಿನಲ್ಲೂ ಮೋಸ, ದೇವ್ರ ದುಡ್ಡಲ್ಲೂ ಮೋಸ. ಮೊನ್ನೆ ಕೂಡ ನೋಡಿ ಮಂಡ್ಯದಲ್ಲಿ ಗಲಾಟೆ ಆಗಿದೆ, ದೇವಸ್ಥಾನವನ್ನ ಸುಪರ್ದಿ ಮುಜರಾಯಿ ಇಲಾಖೆ ಅಂತ. ಏನು ಸ್ವಾಮಿ, ಆದಾಯ ಜಾಸ್ತಿ ಆಗಿದೆ ಅಂದಿದ್ದೆ ಮುಜರಾಯಿ ಇಲಾಖೆ, ಬೇರೆ ಯಾವುದೇ ಬೇರೆ ರೀತಿಯದ್ದಿಲ್ಲವಾ? ಕೇಳುವವರೇ ಇಲ್ಲವಾ? ಯೋಚನೆ ಮಾಡಿ ನೋಡಿ. ಕಷ್ಟಪಟ್ಟು ಯಾರೋ ಒಂದು ಸಂಸ್ಥಾನ, ವ್ಯವಸ್ಥೆ, ಸಿದ್ಧತೆ, ಅದಕ್ಕೊಂದು ಅಧಿಕಾರಿ ನೇಮಿಸಿ ಒಪ್ಕೊಳ್ಳೋಣ. ಸರಿಯಾಗಿ ನಡೀತಿದೆಯಾ ಇಲ್ವಾ? ಅದರಲ್ಲಿ ಏನಾದರೂ ಅತಿಕ್ರಮಣ ನಡೀತಿದೆಯಾ? ಬೇರೆ ಏನಾದರೂ ದುರಾಲೋಚನೆ ಮಾಡ್ತಿದಾರಾ? ಸರಿ, ಅದಕ್ಕೊಂದು ಶಿಸ್ತುಬದ್ಧ ಇದಕ್ಕೆ ಒಂದು ಕಮಿಟಿನಲ್ಲಿ ಸರ್ಕಾರದವರು ಒಬ್ರು ಇರಲಿ, ಲೆಕ್ಕಪತ್ರ ಅದು ಇದು ಅಂತ ನೋಡೋದಕ್ಕೆ ಅಷ್ಟೇ. ಭಯ, ಒಬ್ರು ಇದ್ದಾರೆ, ಪೊಲೀಸವ್ರು ಇದ್ದಾರೆ ಅನ್ನೋ ರೀತಿನಲ್ಲಿ. ಪೂರ್ತಿ ಪೊಲೀಸವ್ರಿಗೆ ಅಧಿಕಾರ ಕೊಟ್ಟಿಲ್ವಲ್ಲ ನಮ್ಮನ್ನು ಶಿಕ್ಷಿಸ್ಲಿಕ್ಕೆ, ಕಾಪಾಡ್ಲಿಕ್ಕೆ ಅವರನ್ನು ಇಟ್ಟಿರೋದು. ಅದೇ ರೀತಿ ಒಬ್ರು ಮೇಲ್ವಿಚಾರಣೆ ಆಗಾಗ ಬಂದು ಅದನ್ನೆಲ್ಲ ಲೆಕ್ಕಪತ್ರಗಳನ್ನ ಲೆಕ್ಕ ಹಾಕ್ಲಿಕ್ಕೆ ಇಡೋಣಂತೆ. ಪೂರ್ತಿನೇ ತಗೋಬಿಡೋಣ ಅನ್ನೋದಾದ್ರೆ ಅಲ್ಲಿ ನೋಡಿ, ಶನಿ ಎಲ್ಲಿ ಕುಳಿತಿದ್ದಾನೆ? ಗುರುವಿನ ಮನೆಯಲ್ಲಿ. ಗುರು ಹೇಗಿದ್ದಾನೆ? ಬುಧನ ಮನೆಯಲ್ಲಿ ವಕ್ರವಾಗಿ ಬಿದ್ದಿದ್ದಾನೆ. ಇನ್ನು ಎಲ್ಲಿದೆ ನ್ಯಾಯ, ಧರ್ಮ, ಆಲೋಚನೆ, ವಿವೇಚನೆ? ಒಂದ್ ಕಣ್ಣಿಗೆ ಸುಣ್ಣ, ಒಂದ್ ಕಣ್ಣಿಗೆ ಬೆಣ್ಣೆ, ಈ ರೀತಿಯೇ ಮಕ್ಕಳು ಈ ವರ್ಷ ಪೂರ್ತಿ ನಡೆಯತಕ್ಕಂಥದ್ದು. ಯಾಕಂದ್ರೆ ಅಲ್ಲಿ ನೋಡಿ ನೀವು, ಕನ್ಯಾ ಲಗ್ನ ಸೃಷ್ಟಿಯಾಗುತ್ತೆ. 1ನೇ ತಾರೀಕು ಬೆಳಿಗ್ಗೆ 12 ಗಂಟೆಗೆ ಕನ್ಯಾ ಲಗ್ನ. 7ನೇ ಮನೇಲಿ ಶನಿ. ಗ್ರಹಗಳ ಸ್ಥಿತ್ಯಂತರವನ್ನ ನಾವು ನೋಡ್ಕೊಂಡು ತಗೋಬೇಕಾಗುತ್ತೆ. 4ನೇ ಮನೆಯಲ್ಲಿ ವಿಶೇಷವಾಗಿ ಬುಧ, ಶುಕ್ರ, ಸೂರ್ಯ, ಕುಜ. ಬುದ್ಧಿಕಾರಕ ಬುಧ, ಆತ್ಮಕಾರಕ, ಪಿತೃಕಾರಕ, ಧೈರ್ಯಕಾರಕ ಸೂರ್ಯ, ವಾಣಿಕಾರಕ, ಶಾರದಾಕಾರಕ, ವಿದ್ಯಾಕಾರಕ ಬುಧ, ಶಕ್ತಿಕಾರಕ, ಯುದ್ಧಕಾರಕ, ಆತುರಕಾರಕ, ಮಿಲಿಟರಿ ಡಿಫೆನ್ಸು ಅಂತಕ್ಕಂಥ ಸುಬ್ರಹ್ಮಣ್ಯ ಅಲ್ಲಿ. ಭೋಗಕಾರಕನು ಅಲ್ಲೇ ಕೂತಿದ್ದಾನೆ. ಲಕ್ಷ್ಮೀಕಾರಕ, ಭೋಗಕಾರಕ, ಸ್ತ್ರೀಕಾರಕ, ಅಲಂಕಾರಕಾರಕ, ಕಲಾಕಾರಕ ಅಲ್ಲಿ ಕುಳಿತಿದ್ದಾನೆ ಕನ್ಯಾ ಲಗ್ನಕ್ಕೆ. ಅವನಿಂದ ನೇರವಾಗಿ ಗುರು ವಕ್ರವಾಗಿ ನೋಡ್ತಿರ್ತಕ್ಕಂಥದ್ದು. ಈ ವರ್ಷ ಬಂಪರ್ ಬೆಳೆ ಕಲಾವಿದರಿಗೆ ಬರೆದಿಟ್ಕೊಳ್ಳಿ. ಬ್ಯೂಟಿಫುಲ್, ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತಗೊಂಡೋಗಿ ನಿಲ್ಲಿಸ್ತಕ್ಕಂಥದ್ದಾಗುತ್ತೆ. ಬಂಪರ್ ಬೆಳೆ ಕಲಾವಿದರಿಗೆ, ಕಲಾ ಮಾಧ್ಯಮದಲ್ಲಿ ಇರತಕ್ಕಂಥವರಿಗೆ ಹೊಸ ಹೊಸ ಯೋಜನೆಗಳು, ಆಲೋಚನೆಗಳು, ಚಿಂತನೆಗಳು. ಇಟ್ ವಿಲ್ ಬಿ ಅನ್ ಬ್ಯೂಟಿಫುಲ್ ಎಕ್ಸ್ಪ್ಲೋರ್ ಆಗತಕ್ಕಂಥದ್ದಾಗುತ್ತದೆ. ಒಂದು ರೀತಿ ಈಗ ನಾವು ಹೇಳಿದ್ವಲ್ಲ 1000 ಕೋಟಿ ನೋಡಿ, ಆಲ್ರೆಡಿ ಅದು ಯಾವುದೋ ಹಿಂದಿ ಪಿಕ್ಚರ್ ಅಲ್ಲಿಗೆ ಬಂದು ನಿಲ್ಸಿಟ್ಟಿದೆ, ನಡೆದಿದೆ. 2025ಕ್ಕಿಂತಲೂ 2026 ಕಲಾ ಮಾಧ್ಯಮದಲ್ಲಿ ಇರತಕ್ಕಂಥವ್ರು ಕಿರು ಚಲನಚಿತ್ರ, ಯೂಟ್ಯೂಬ್, ಸಣ್ಣ OTT ಪ್ಲಾಟ್ಫಾರ್ಮ್ನಲ್ಲಿ ಮೂವೀಸ್ ಮಾಡಿ ಒಂದು 50 ಲಕ್ಷದ ಬಜೆಟ್ಟು, 1 ಕೋಟಿ ಬಜೆಟಲ್ಲೇ ಮಾಡಿಬಿಟ್ಟು ಹೊಸ ಹೊಸ ಮುಖಗಳು, ಹೊಸ ಹೊಸ ಚಿಂತನೆಗಳು, ಹೊಸ ಹೊಸ ಆಲೋಚನೆಗಳು ಅದ್ಭುತವಾಗಿ ನಡೆಯತಕ್ಕಂಥ ವರ್ಷವಾಗಿರುತ್ತೆ. ಯಾರ್ಯಾರು ಮಾಧ್ಯಮ ರಂಗದಲ್ಲಿ ಪ್ರಯತ್ನಗಳಲ್ಲಿದ್ದೀರಿ, ನಿಮಗೊಂದು ದಾರಿ ಆಗುತ್ತೆ. ಒಳ್ಳೆ ಊಟ, ಬಟ್ಟೆ, ಬದುಕು ನಿಮ್ಮದಾಗುತ್ತೆ. ಒಳ್ಳೊಳ್ಳೆ ಟೆಕ್ನಾಲಜಿಯ ಒಂದು ಉಪಯೋಗ ಈ ಒಂದು 2026ಕ್ಕೆ ತಂದು ನಿಲ್ಲಿಸ್ತಕ್ಕಂಥದ್ದಾಗುತ್ತೆ ಕಲಾ ಮಾಧ್ಯಮದಲ್ಲಿರ್ತಕ್ಕಂಥವರಿಗೆ. ಆ ಒಂದು ಸುಖಭಾವವನ್ನ ಶನಿ ನೋಡ್ತಿದ್ದಾನೆ. ಕುಜ ಶನಿಯನ್ನ ನೋಡ್ತಿದ್ದಾನೆ. ಇಬ್ಬರು ಸೂಪರ್ ಸ್ಟಾರ್ಗಳಿಗೆ ತೊಂದರೆ ಇದೆ. ಆಯಸ್ಸು ಗಂಡ, ಆರೋಗ್ಯ ಗಂಡ.
ಅನ್ನತಕ್ಕಂಥದ್ದು. ಅದು ಶನಿ ಪುನರ್ವಸು ನಕ್ಷತ್ರದಿಂದ ಶನಿ ನಕ್ಷತ್ರಕ್ಕೆ ಉತ್ತರಾಭಾದ್ರ ನಕ್ಷತ್ರಕ್ಕೆ ಜಾರುತ್ತಿದ್ದ ಹಾಗೆ ಅಲ್ಲೊಂದು ಪ್ರಭಾವ ಆಗುತ್ತೆ. ಒಂದು 70 ದಾಟಿದ ಇಬ್ಬರು ಮೆಗಾ ಸ್ಟಾರ್, ಸೂಪರ್ ಸ್ಟಾರ್, ಆಲ್ ಇಂಡಿಯಾ ಸ್ಟಾರ್ ಅನ್ನತಕ್ಕಂಥವರಿಗೆ ದೊಡ್ಡ ಒಂದು ದುರಂತಗಳು ನಡೆಯತಕ್ಕಂಥದರ ಸೂಚನೆ. ಯಾಕಂದ್ರೆ ಶನಿಯ ಹಿಂದ್ಗಡೆ ರಾಹು, ರಾಹು ಹಿಂದ್ಗಡೆ ಕುಜ ಎಳ್ಕೊಂಡು ನೋಡ್ತಿರೋದ್ರಿಂದ 100% ಇಟ್ ವಿಲ್ ಇಂಡಿಕೇಟಿಂಗ್. ಸೊ ಕಲಾರಂಗದಲ್ಲಿ ಈ ಥರದ್ದೊಂದು ದುರಂತಗಳಾಗುತ್ತೆ. ಅದಷ್ಟೇ ಅಲ್ಲ, ಕಲಾರಂಗದಲ್ಲಿರ್ತಕ್ಕಂಥ ಬಹುದೊಡ್ಡ ವ್ಯಕ್ತಿಗಳಿಗೆ ಅವಮಾನಕರ ಪ್ರಸಂಗಗಳು, ಅವರ ಮೇಲೆ ಒಂಥರ ಸ್ತ್ರೀಯರಿಗಿರ್ಬೋದು ಪುರುಷರಿಗಿರ್ಬೋದು ಒಂದು ರೀತಿ ಅಪವಾದಗಳ ಸಂಕೋಲೆ ಬರತಕ್ಕಂಥದ್ದಾಗುತ್ತದೆ. ಕ್ಯಾರೆಕ್ಟರ್ ಅಸಾಸಿನೇಷನ್ ಆಗ್ತಕ್ಕಂಥದ್ದಾಗುತ್ತದೆ. ಯಾಕಂದ್ರೆ ವಿಪರೀತ ಭೋಗಕಾರಕ ಶುಕ್ರ ಕುಜನ್ ಜೊತೆ ಅದು ಗುರುವಿನ ಮನೆಯಲ್ಲಿ ಕುಳಿತಿದ್ದು ಗುರುವಿನ ವಕ್ರಫಲ ಇರೋದ್ರಿಂದ ಅವ್ರ ಹೆಸರು ಕೆಡತಕ್ಕಂಥ ಚಾನ್ಸಸ್ ಅತ್ಯಂತ ಹೆಚ್ಚಾಗಿರುತ್ತೆ. ತುಂಬಾ ಕೇರ್ಫುಲ್ ಆಗಿರ್ಬೇಕು ಕಲಾ ಮಾಧ್ಯಮದಲ್ಲಿರ್ತಕ್ಕಂಥವರು. ಏನು ಯಾವ ಯಾವ ರಂಗಕ್ಕೆ ಸಂಬಂಧಪಟ್ಟಂತ ವೃತ್ತಿ ಅನ್ನೋದನ್ನ ಹೇಳ್ತಿದ್ದೇನೆ. ಈ ಕಲಾ ಮಾಧ್ಯಮದಲ್ಲಿಯೇ ವಾದ್ಯಂ, ಬರವಣಿಗೆ, ಲೇಖನ, ಸಂಕಲನ, ಎಡಿಟರ್ಸ್, ಕ್ಯಾಮ್ರಾಮನ್ಸ್, ಮೇಕಪ್, ಬ್ಯೂಟಿ ಪಾರ್ಲರ್, ವಸ್ತ್ರೋದ್ಯಮಕ್ಕೆ ಬಂಪರ್ ಬೆಳೆ ಬರತಕ್ಕಂಥದ್ದಾಗುತ್ತದೆ. ವಸ್ತ್ರೋದ್ಯಮ, ಯಾರ್ಯಾರು ಬಟ್ಟೆ ಅಂಗಡಿ ಇಟ್ಕೊಂಡಿದ್ದೀರಿ, ಹೊಸ ಆಲೋಚನೆಗಳ ಮೂಲಕ ಬರ್ತೀರಿ. ಅದರಲ್ಲೂ ವಸ್ತ್ರೋದ್ಯಮದಲ್ಲಿ ವಿಶೇಷವಾಗಿ ಈ ಗಾರ್ಮೆಂಟ್ಸ್ ಇಂಡಸ್ಟ್ರಿನಲ್ಲಿ ಇದ್ದೀರಿ, ಅಲ್ಲೊಂದು ಸೇಫ್ಟಿ ಬರುತ್ತದೆ. ನಿಮಗೊಂದು ನಿಗದಿತ ಸಂಬಳ ಬರತಕ್ಕಂಥದ್ದಾಗುತ್ತೆ. 2025 ಕುಸಿತ, ಆದರೆ 2026 ಕಡಿಮೆ ಅಂದ್ರೂ ಒಂದು 30% ಗ್ರೋತ್ ಆಗತಕ್ಕಂಥದ್ದಾಗುತ್ತೆ. ಎಸ್ಪೆಷಲಿ ವಸ್ತ್ರೋದ್ಯಮ, ಕಾಸ್ಟ್ಲಿ ವಸ್ತುಗಳು ಇರಬಹುದು, ಕಾಸ್ಟ್ಲಿ ವಸ್ತ್ರಗಳು ಒಂದು ರೀತಿ 1,000ದಿಂದ 5,000, 5,000ದಿಂದ 25,000, 25,000ದಿಂದ 50,000 ಈ ರೀತಿ ಬ್ರ್ಯಾಂಡೆಡ್ ಉತ್ಪನ್ನಗಳು. ಮನುಷ್ಯ ತುಂಬಾ ಬಟ್ಟೆಗಳ ಮೇಲೆ ಮೋಹ. ನೋಡಿ, ನಾನು ಹಾಕೋ ಬಂದ್ಬಿಟ್ಟಿದ್ದೀನಿ ಹೊಸ ವರ್ಷಕ್ಕೆ ಸ್ವಲ್ಪ ಚಳಿ ಅಂತ ಹೇಳು, ಇದು ಒಂಥರ ಡಿಫ್ರೆಂಟ್ ಆಗಿದೆ, ಸ್ವೆಟರ್ ಕಮ್ಮು ಒಂಥರ ಟಾಪ್ ಹಾಕೊಂಡು ಬಂದ್ಬಿಟ್ಟಿದ್ದಾನೆ. ಬೆಚ್ಚಗಿರುತ್ತೆ, ಬೆಚ್ಚಗಿರ್ಲಿ ಅನ್ನತಕ್ಕಂಥದ್ದು. ಸೊ ವಸ್ತ್ರೋದ್ಯಮದಲ್ಲಿ ವಿಶೇಷವಾಗಿ ಒಂದು ಬಟ್ಟೆ ಅಂಗಡಿ ಇಟ್ಕೊಂಡಿದ್ದೀರಿ, ಚೆನ್ನಾಗಿದೆ. ಬಟ್ಟೆ ಎಕ್ಸ್ಪೋರ್ಟ್ ಇಂಪೋರ್ಟ್ ಮಾಡ್ತಿದ್ದೀರಿ, ಅದು ಚೆನ್ನಾಗಿದ್ದಾರೆ. ದೇಶೀಯವಾಗಿ ವಸ್ತ್ರಗಳ ಮಾರಾಟದಲ್ಲಿ ಒಂದು ಬಹುದೊಡ್ಡ ಬ್ರ್ಯಾಂಡ್ಗಳ ಉತ್ಪನ್ನಗಳ ಮಾರ್ಕೆಟಿಂಗ್ ಟೆಕ್ನಾಲಜಿ ಅದ್ಭುತವಾಗಿ ಬೆಳವಣಿಗೆ ಆಗುತ್ತೆ. ಈಗೆಲ್ಲ ಇನ್ಸ್ಟಾಗ್ರಾಮ್ ಅಂತೆ, ಯೂಟ್ಯೂಬ್ ಅಂತೆ, ಫೇಸ್ಬುಕ್ ಅಂತೆ, ಟ್ವಿಟ್ಟರ್ ಅಂತೆ, ಅಲ್ಲೊಂದು ಪೋಸ್ಟ್ ಹಾಕೋದು, ಬಟ್ಟೆಗಳು ಮಾರೋದು, ಸೆಂಟುಗಳು ಮಾರೋದು, ಈ ಕೂಲಿಂಗ್ ಗ್ಲಾಸ್ ಮಾರೋದು, ಈ ಥರದ್ದು ವಿಗ್ಗಳು ಮಾರೋದು, ಕೇಶಾಲಂಕಾರದಲ್ಲೂ ಕೂಡ ಅದ್ಭುತ ಆವಿಷ್ಕಾರಗಳು, ಅದ್ಭುತ ವ್ಯವಹಾರಗಳು ನಡೆಯುತ್ತವೆ. ಬ್ಯೂಟಿಫುಲ್. ವಾಹನ ಉದ್ಯಮ ರಂಗದಲ್ಲಿರತಕ್ಕಂಥವರಿಗೆ ಬಂಪರ್ ಬೆಳೆ 2026. ವಾಹನ ಮಾರಾಟಗಾರರಿರ್ಬೋದು, ತಯಾರಿಕಾ ಮಾಡುವವರಿರ್ಬೋದು, ಪ್ರತಿಯೊಬ್ರು ಒಂಥರ ಗಾಡಿ ಹುಚ್ಚು ಹೆಚ್ಚಾಗತಕ್ಕಂಥದ್ದಾಗುತ್ತದೆ. ಲಕ್ಸುರಿ ಲೈಫ್ ಸ್ಟೈಲ್, ನಮಗೆ ಕಾರ್ ಇದ್ರೇನೆ ಅನ್ನತಕ್ಕಂಥದ್ದು. ಸಾಲ ಮಾಡಿ ಆದ್ರೂ ತುಪ್ಪ ತಿನ್ನುವಂತ ಗುರು ವಕ್ರ, ಬ್ಯಾಂಕ್ ಅವ್ರು ಬಿದ್ದು ಮೇಲ್ ಬಿದ್ದು ಇನ್ನೊಂದಷ್ಟು ಇಂಟ್ರೆಸ್ಟ್ ಕಡಿಮೆ ಕೊಡ್ತೀವಿ ಸರ್, ನೀವು ತಗೊಳ್ಳಿ ಸರ್ ಅಂತಕ್ಕಂಥದ್ದಾಗಿ ಏನೂ ಇಲ್ದಿರೋ ಒಂದು ಮಿನಿಮಮ್ 2 ವೀಲರ್ ತಗೋತಾನೆ ಕನ್ಫರ್ಮ್. ತುಂಬಾ ಜನಗಳಿಗೆ ಗಾಡಿ ಯೋಗ. ಸೊ ಅದರಿಂದ ಆಟೋಮೊಬೈಲ್ ಸೆಕ್ಟರ್ ಅಲ್ಲಿ ಕೆಲಸದಲ್ಲಿದ್ದೀರಿ, ಬ್ಯೂಟಿಫುಲ್ ಆಗಿ ವೃದ್ಧಿ ಆಗತಕ್ಕಂಥದ್ದಾಗುತ್ತೆ. ನಿಮ್ಗೊಂದು ಇನ್ಕಮ್ ಸೆಟ್ಲ್. ಕೆಲವರು ಕೇಳ್ತಿರ್ತೀರಿ, ಗುರುಗಳೇ ಯಾವ ರಂಗ ಬಿದ್ದು ಬಿಡುತ್ತೆ, ನಾವು ಯಾವ ರಂಗದಲ್ಲಿ ಸ್ಟೆಬಿಲೈಸ್ ಆಗಬೇಕು? ಯಾಕಂದ್ರೆ ಹೊಸ ವರ್ಷ ನಿಮಗೆ ಕೊಡ್ತಿರೋ ಒಂದು ಈ ಗೈಡೆನ್ಸ್ ಏನ್ ಗೊತ್ತಾ, ನಿಮ್ಮ ಈ ರಂಗದಲ್ಲಿ ಪಕ್ವತೆ ಇದೆ ಅನ್ನತಕ್ಕಂಥದ್ದು. ತುಂಬಾ ಅದ್ಭುತ ನಡೆಯುತ್ತೆ ಮಕ್ಕಳ. ಆಟೋಮೊಬೈಲ್ ಸೆಕ್ಟರ್ ಇಸ್ ಗೋಯಿಂಗ್ ಟು ವರ್ಕ್ಔಟ್. ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ ವರ್ಕ್ಔಟ್. ಇನ್ನು ಬಂಗಾರ ಬಂಪರ್ ಬೆಳೆಯ, ಬಂಗಾರದ ಬೆಲೆ ಮತ್ತಷ್ಟು ಗಗನಕ್ಕೆ ಇರುತ್ತೆ. ಚಂದ್ರ ಉಚ್ಚಂಗತ, ಬೆಳ್ಳಿ ಕೂಡ, ತಾಮ್ರ, ಉಕ್ಕು, ಸ್ಟೀಲು, ಸಿಮೆಂಟು,
ಕಬ್ಬಿಣ, ಇವುಗಳಿಗೆ ಸಂಬಂಧಪಟ್ಟಂತ ವೃತ್ತಿ ಉದ್ಯೋಗ ವ್ಯವಹಾರದಲ್ಲಿರತಕ್ಕಂಥವರಿಗೂ ಒಳ್ಳೆ ಮಳೆಗಾಲ. ಒಂದು ಸಿಮೆಂಟ್ ಅಂಗಡಿ ಇಟ್ಕೊಂಡಿದ್ದೀರಾ, ಸ್ಟೀಲ್ ಅಂಗಡಿ ಇಟ್ಕೊಂಡಿದ್ದೀರಾ, ಪೇಂಟಿಂಗ್ ಅಂಗಡಿ ಇಟ್ಕೊಂಡಿದ್ದೀರಾ, ಇಂಟೀರಿಯರ್ ಅಂಗಡಿ ಇಟ್ಕೊಂಡಿದ್ದೀರಾ, ಫರ್ನಿಚರ್ ಸ್ಟೋರ್ ಇಟ್ಕೊಂಡಿದ್ದೀರಾ, ಎಲೆಕ್ಟ್ರಾನಿಕ್ ವಸ್ತುಗಳ ಸ್ಟೋರ್ ಇಟ್ಕೊಂಡಿದ್ದೀರಾ, ಮೊಬೈಲ್ ಸ್ಟೋರ್ ಇಟ್ಕೊಂಡಿದ್ದೀರಾ, ಮೊಬೈಲ್ ಸರ್ವಿಸಿಂಗ್ ಇಟ್ಕೊಂಡಿದ್ದೀರಾ, ಕಂಪ್ಯೂಟರ್ ಸರ್ವಿಸಿಂಗ್ ಇಟ್ಕೊಂಡಿದ್ದೀರಾ, ಮನೆಗೂ ಲಿಫ್ಟ್ಗಳು ಬರುತ್ತೆ. ಸೊ ಲಿಫ್ಟ್ಗಳಿಗೆ ಸಂಬಂಧಪಟ್ಟಂತ ವ್ಯಾಪಾರ ವ್ಯವಹಾರ ಉದ್ಯೋಗ ಸರ್ವಿಸ್ ಇಂಡಸ್ಟ್ರಿ ಇರತಕ್ಕಂಥವರಿಗೂ ಕೂಡ ಬಂಪರ್ ಬೆಳೆಯ ಲಿಫ್ಟು. ಎಲ್ರೂ ಹಾಕೊಳಕ್ ಆಗ್ತಿರ್ಲಿಲ್ಲ, ಇವಾಗ ಮನೆಗೂ ಲಿಫ್ಟ್ ಬರುತ್ತೆ. ಸಾರ್ ಒಂದ್ ತಿಂಗಳಲ್ಲಿ ಆಗ್ತದೆ. ಮೊದಲೆಲ್ಲ ಲಿಫ್ಟ್ ಕೇಳಿದೆ ಅಂದ್ರೆ ವರ್ಷಗಟ್ಲೆ ಲಿಫ್ಟ್ ಅವ್ನು ಬರ್ತಿರ್ಲಿಲ್ಲ, ಅವನೇ ಡಾನ್ ಆಗ್ಬಿಟ್ಟಿದ್ದ, ಮನಾಬಲಿ ಆಗ್ಬಿಟ್ಟಿತ್ತು. ಈಗಿನ್ನಿಲ್ಲ, ನೂರಾರು ಮಂದಿ ಸಾವಿರಾರು ಮಂದಿ ಶುರು ಹಚ್ಕೋಬಿಟ್ಟಿದ್ದಾರೆ. ದಟ್ ಇಸ್ ಅ ವೆರಿ ಗುಡ್. ಸೊ ಈ ರಂಗದಲ್ಲಿ ಇರತಕ್ಕಂಥವರಿಗೂ ಕೂಡ ಬಂಗಾರ ಬ್ಯೂಟಿಫುಲ್. ಒಂದ್ ಹೇಳಿರ್ತಾನೆ, ಬಂಗಾರದಲ್ಲಿ ನಿಮ್ ಕೈಯಲ್ಲಿ ತಗೊಳ್ಳಿಕ್ಕಾಗ್ಲಿಲ್ಲ ಅಂದ್ರೆ ಬಂಗಾರದ ಬಾಂಡ್ಸ್ ತಗೊಳ್ಳಿ, ಬಂಗಾರದ ಆಭರಣಗಳನ್ನ ತಗೋಬೇಡಿ. ವಜ್ರ ದಯಮಾಡಿ, ಶುಕ್ರ ಬಂದು ಗುರುವಿನ ಮನೆಯಲ್ಲಿ ಕುಳಿತಿದ್ದಾನೆ, 100% ಹೇಳ್ತಾನೆ, ಸ್ವಲ್ಪ ನೋಡ್ಕೊಂಡು ವಜ್ರದ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಬೇಡಿ. ಯಾಕಂದ್ರೆ ವಜ್ರಗಳನ್ನು ಕೂಡ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಲಿಕ್ಕೆ ಶುರು ಹಚ್ಕೋಬಿಟ್ಟಿದ್ದಾರೆ. ವಜ್ರಗಳನ್ನು ಕೂಡ ಒರಿಜಿನಲ್ ವಜ್ರ ಏನ್ ಸಿಗುತ್ತೆ ಗಣಿಯಲ್ಲಿ ಅದಕ್ಕೆ ಈಕ್ವಲ್ ಆಗಿ ಮಾಡ್ತಿರ್ತಕ್ಕಂಥದ್ದು. ಸೊ ಇಟ್ ಇಸ್ ಗೋಯಿಂಗ್ ಟು ಇಂಪ್ಯಾಕ್ಟ್. ಸೊ ವಜ್ರದ ಮೇಲೆ ಹೆಚ್ಚಾಗಿ ಇನ್ವೆಸ್ಟ್ಮೆಂಟ್ ಮಾಡಬೇಡಿ. ಅದರ ಬದಲು ಡೈರೆಕ್ಟ್ ಪ್ಯೂರ್ ಗೋಲ್ಡ್ ಮೇಲೆ ಹಾಕಿಲ್ಲ, ಬಾಂಡ್ ತಗೊಳ್ಳಿ. ಗೋಲ್ಡ್ ಬಾಂಡ್ಸ್ ಇದೆ, ಗೋಲ್ಡ್ ಸಾವರಿನ್ ಬಾಂಡ್ಸ್, ಇನ್ನೊಂದಂತ ಸರ್ಕಾರ ಬಿಟ್ಟಿದೆ, ಸೇಫ್ಟಿ ಇದೆ. ಅದರ ಮೇಲೆ ಹಾಕಿ, ನಮ್ಮ ದೇಶವೇ ಬಂಗಾರದ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತಿದೆ, ನಮ್ಮ ದೇಶವೇ ಬಂಗಾರ ಕೊಂಡುಕೊಳ್ಳುತ್ತಿದೆ. ಅಲ್ಲಿ ನೋಡಿ ಸೂರ್ಯ ಅದ್ಭುತವಾಗಿ. ಸೊ ದೇ ಆರ್ ಆಲ್ಸೋ ಬಿಕಮಿಂಗ್ ಅ ಸ್ಮಾರ್ಟ್. ನೀವು ಆಗಿ ಕಡಿಮೆ ಅಂದ್ರೆ 20 to 25% ನಿಮ್ಗೆ ಸೇವಿಂಗ್ಸ್ ಆಗುತ್ತೆ ಈ ವರ್ಷ. ಅಂದ್ರೆ 1 ಲಕ್ಷ ಆಗ್ತಿರಂದ್ರೆ 25,000ಕ್ಕೆ ಮೋಸ ಇಲ್ಲ. ಸೇವಿಂಗ್ಸ್ ಇನ್ಕ್ರೀಸ್. ಸೊ ಬಂಗಾರವಾಗಲಿ, ಬೆಳ್ಳಿಯಾಗಲಿ, ತಾಮ್ರ ಆಗಲಿ, ನಿಕ್ಕಲ್ ಆಗಲಿ, ಇವುಗಳ ಒಂದು ಉತ್ಪಾದನಾ ರಂಗ ಅದ್ಭುತವಾಗಿ ಬೆಳವಣಿಗೆ ಆಗುತ್ತೆ. ದೇಶದಲ್ಲಿ ಅಲ್ಲಲ್ಲಿ ಬೆಳ್ಳಿ ಬಂಗಾರದ ನಿಕ್ಷೇಪಗಳನ್ನ ಕಂಡುಹಿಡಿಯುತ್ತಾರೆ. ಎರಡನೇದು, ಬಾಹ್ಯಾಕಾಶ ರಂಗದಲ್ಲೊಂದು ಅದ್ಭುತ ಆವಿಷ್ಕಾರಗಳು ನಡೆಯುತ್ತವೆ. ಅದು ಇಸ್ರೋ ಇರಬಹುದು, ಅಂತ ಒಂದು ರಂಗಗಳು, ಆಕಾಶ, ಈ ರಾಕೆಟ್ ಸೈನ್ಸ್ ಇರಬಹುದು, ಉಪಗ್ರಹಗಳಿರಬಹುದು, ಸ್ಯಾಟಲೈಟ್ ಅಂತೆಲ್ಲ ಏನು ಮಾತಾಡ್ತೇವೆ, ಅಂತ ರಂಗದಲ್ಲಿ ಓದುತ್ತಿರುವವರು ಇಲ್ಲ ಕೆಲಸ ಮಾಡುತ್ತಿರುವವರಿಗೆ ಬಹುದೊಡ್ಡ ಅವಕಾಶಗಳು ತೆಗೆದುಕೊಳ್ಳತಕ್ಕಂಥದ್ದಾಗುತ್ತದೆ. ದಟ್ ಈಸ್ ಅ ಬ್ಯೂಟಿಫುಲ್ ಜರ್ನಿ. ಹೂವು, ಹಣ್ಣು, ಅಲಂಕಾರ, ಎಕ್ಸ್ಪೋರ್ಟ್, ಇಂಪೋರ್ಟ್, ತರಕಾರಿ ಎಕ್ಸ್ಪೋರ್ಟ್ ಮಾಡೋದು, ಹೂವುಗಳ ಎಕ್ಸ್ಪೋರ್ಟ್ ಮಾಡೋದು, ಹಣ್ಣುಗಳ ಎಕ್ಸ್ಪೋರ್ಟ್ ಮಾಡೋದು, ಇವುಗಳಲ್ಲಿ ಬಹುದೊಡ್ಡ ಆವಿಷ್ಕಾರವಾಗುತ್ತದೆ. ರೈತರ ಬಾಳು ಬಂಗಾರವಾಗುತ್ತದೆ ಇಫ್ ದೇ ಯೂಸ್ ದಿ ಟೆಕ್ನಾಲಜಿ. ರೈತರೇನಾದರೂ ಹೈನುಗಾರಿಕೆ, ಇವತ್ತು ನೀವು ನಂಬೋಲ್ಲ, ಕಡಿಮೆ ಅಂದ್ರೂ ಒಂದು 400 - 500 ಕೋಟಿವರೆಗೂ ಬರೀ ಈ ಮಿಡ್ಲ್ ಈಸ್ಟ್ ಕಂಟ್ರೀಸ್ ಹಸುವಿನ ಸಗಣಿಯನ್ನ ತಗೋತಿದ್ದಾರೆ. ಹಸುವಿನ ಸಗಣಿಯನ್ನ ಕಡಿಮೆ ಅಂದ್ರೂ 400 - 500 ಕೋಟಿವರೆಗೂ ತಗೋತಿದ್ದಾರೆ ಮಕ್ಕಳೇ. ಸಗಣಿಗೂ ಕೂಡ ಕೆಜಿ 50 - 60 ರೂಪಾಯಿ ಬೆಲೆ ಬಂದು ಬಿಟ್ಟಿದೆ. ಇದನ್ನ ಆಲೋಚಿಸಿ. ಕ್ಷೀರಕ್ರಾಂತಿ ಆಗುತ್ತದೆ. ನಮ್ಮ ನಂದಿನಿ ಗಡಿ ಮೀರಿ ಎಲ್ಲ ಮೀರಿ ಬೆಳೆಯುತ್ತದೆ. ದೇಶದಿಂದ ವಿದೇಶಕ್ಕೂ ಕೂಡ ಬೆಳೆಯುತ್ತದೆ. ಬಹುದೊಡ್ಡ ಆವಿಷ್ಕಾರಗಳು, ವೆಜಿಟೇಬಲ್ ರೆವಲ್ಯೂಷನ್ ನಡೆಯುತ್ತದೆ. ಫ್ರೂಟ್ಸ್, ಪ್ರತಿಯೊಬ್ಬರೂ ಕೂಡ ತಮ್ಮ ಮನೆಯಲ್ಲೇ ಒಂದು ಸಣ್ಣದಾಗಿ ತರಕಾರಿ ಬೆಳ್ಕೋಬೇಕು. ಒಂದು 10 ಅಡಿ ಜಾಗ ಇದ್ರು ಸಣ್ಣ ಪಾಟಲ್ಲಿ ಇಟ್ಕೊಂಡು ಬದನೆಕಾಯಿ, ಆಲೂಗಡ್ಡೆ, ಟೊಮ್ಯಾಟೊ, ಈರುಳ್ಳಿ, ಬೆಳ್ಳುಳ್ಳಿ, ಕ್ಯಾರೆಟ್, ಬೀನ್ಸು, ಬೀಟ್ರೂಟು, ಈ ತರದ್ದು ಬೆಳೆಸಿಕೊಳ್ಳುವಂತ ಹವ್ಯಾಸಿ ಪ್ಯಾಸಿವ್ ಇನ್ಕಮ್ ಬೆಳೆಸ್ಕೋತಾರೆ. ಮನೆಯಲ್ಲೂ ಆರ್ಗ್ಯಾನಿಕ್ ರೆವಲ್ಯೂಷನ್ ಶುರುವಾಗುತ್ತದೆ. ಅಲ್ಲಿದೆ ಬ್ಯೂಟಿಫುಲ್ ಆಗಿ. ಮನುಷ್ಯ ಆರೋಗ್ಯದ ಮೇಲೆ ಅತಿ ಹೆಚ್ಚು
ಗಮನ ಕೊಡೋದ್ರಿಂದ ಫ್ಯಾಷನ್ ವಸ್ತುಗಳ ಧಮಾಕ ಆಗುತ್ತೆ. ಕ್ರೀಮ್ಸು, ಲೋಷನ್ಸು, ಆಯಿಲ್ಸು, ಬಾಡಿ ಮಾಯಿಶ್ಚರೈಸರ್ಸು, ಇವುಗಳಿಗೆ ಸಂಬಂಧಪಟ್ಟಂತ ಬಹುದೊಡ್ಡದಾದಂಥ ಬಿಸ್ನೆಸ್ ಬೆಳೆಯುತ್ತದೆ. ಸೊ ಆ ರಂಗದಲ್ಲಿರತಕ್ಕಂಥವರಿಗೂ ಚೆನ್ನಾಗಿದೆ. ಎಸ್ಪೆಷಲಿ ಆರ್ಗ್ಯಾನಿಕ್ ಅಂತ ಏನು ಮಾತಾಡ್ತಾರೆ, ಸಾಂಪ್ರದಾಯಿಕವಾಗಿ ಬಳಸ್ತಕ್ಕಂಥದ್ದು, ಮದ್ದಿಲ್ಲದ್ದು, ಮನುಷ್ಯ ತುಂಬ ಸ್ವಲ್ಪ ಬುದ್ಧಿವಂತನ ಆಗ್ತಾನೆ. ಸ್ನ್ಯಾಕ್ಸ್ ಇಂಡಸ್ಟ್ರಿ, ಫುಡ್ ಇಂಡಸ್ಟ್ರಿ, ಚಂದ್ರನಿಗೆ ಶುಕ್ರ 8, ಶುಕ್ರನಿಂದ ಚಂದ್ರ ತುಂಬಾ ಹುಷಾರಾಗ್ತಾನೆ. ನೋಡಿ, ಮೊನ್ನೆ ಹಿಡ್ಕೊಂಡಿದ್ದಾರೆ ಡಿಟರ್ಜೆಂಟು, ಕೆಮಿಕಲ್ಸ್ ಮಿಕ್ಸ್ ಮಾಡಿ ಹಾಲನ್ನ ಪುಣ್ಯಾತ್ಮರು ತಯಾರಿಸ್ತಿದ್ದಾರೆ. ಜನ ಈಗ ಬಿಸ್ಕೆಟ್ ತಿಂತಿಲ್ಲ. ಹೈಯೆಸ್ಟ್ ಪ್ರಿಸರ್ವೇಟಿವ್ಸ್ ಇರತಕ್ಕಂತ ಏಕೈಕ ಒಂದು ಅಂದ್ರೆ ಬಿಸ್ಕೆಟ್ಸೇ. ರೋಡ್ ಸೈಡ್ ತಿನ್ನೋದು ಕಡಿಮೆ ಮಾಡ್ತಾರೆ. ಈ ಒಂದು ಆರ್ಗ್ಯಾನಿಕ್ ಹೋಟೆಲ್ ಇದೆಯಾ, ಏನ್ ತಿಂತಿದ್ದೀವಿ, ಎಲ್ಲಿ ತಿಂತಿದ್ದೀವಿ, ಯಾವತ್ತು ತಿಂತಿದ್ದೀವಿ ಅನ್ನೋ ಒಂದು ಆಲೋಚನೆ ಬರುತ್ತೆ. ಚಂದ್ರ ಉಚ್ಚಂಗತ ಅಲ್ಲಿ ನೋಡಿ, ಕೃತಿಕಾ ನಕ್ಷತ್ರ ಹೆಂಗ್ ನೋಡ್ತಾನೆ, ಎಕ್ಸ್ಪೈರಿ ಏನು, ಫ್ಯಾಟ್ ಎಷ್ಟಿದೆ, ಯಾವ ಆಯಿಲ್ ಬಳಸಿದಾನೆ ಅನ್ನತಕ್ಕಂಥದ್ದೆಲ್ಲ ನೀವು ನಂಬುವುದಿಲ್ಲ. ಎಲ್ಲಾ ರೀತಿಯ ಚಾಕ್ಲೇಟ್ಗಳಲ್ಲಿ ನಂಬರ್ 1 ಚಾಕ್ಲೇಟ್ಗಳಲ್ಲೂ ಕೂಡ ಮಿನಿಮಮ್ 4% ನಿಂದ ಆರಂಭ ಜಿರಳೆಯ ಕಾಲುಗಳನ್ನ ಹಾಕಿ ತಯಾರಿಸ್ತಕ್ಕಂಥದ್ದು. ಅದನ್ನ ಕೇಳಿದಾಗಿಂದ ಚಾಕ್ಲೇಟ್ ತಿಂತಿಲ್ಲ ನಾನು. ತುಂಬಾ ಆಸೆ ಪಟ್ಟು ತಿಂತಿದ್ದೆ ಡಾರ್ಕ್ ಚಾಕ್ಲೇಟು, ಇನ್ನೊಂದು ಚಾಕ್ಲೇಟು ಅಂತ. ಅದನ್ನು ಕೂಡ ಮಣ್ಣು ಮಾಡಿ ಇಟ್ಬಿಟ್ಟಿದ್ದಾರೆ. ಕಾರಣ ಇಟ್ ಇಸ್ ಅ ಮ್ಯಾಂಡೇಟರಿ ಅಂತೆ, ಮಿನಿಮಮ್ 4% ಇರ್ಬೇಕಂತೆ. ಅವನು ಎಷ್ಟು ಬೇಕಾದ್ರೂ ಹಾಕಿರ್ಬೋದು. ಜಿರಳೆಯ ಕಾಲುಗಳು ನೆನಪಿಟ್ಕೊಳ್ಳಿ. ಅಂದ್ರೆ ಅದಕ್ಕೋಸ್ಕರವೇ ಜಿರಳೆನ ಬೆಳೆಸಿ ಡ್ರೈ ಮಾಡಿಸಿ ಪೌಡರ್ ಮಾಡಿ, ಅಬ್ಬಾ ರಾಮಚಂದ್ರ ನಾವ್ ಏನ್ ತಿಂತಿದ್ದೀವಿ ಮಕ್ಕಳೇ. ಹಾಗಾದ್ರೆ ಏನು ಪಾಯ್ಸನ್ ಅನ್ನ ಇಡ್ತಿದ್ದಾರೆ ಯೋಚನೆ ಮಾಡಿ ನೋಡಿ. ಮನುಷ್ಯ ಬುದ್ಧಿವಂತನಾಗಲು ಶುರುವಾಗುತ್ತಾನೆ. ಇನ್ನು ಈ ಹೊಸ ವರ್ಷ ಫ್ಯಾಷನ್ ಆಯ್ತು, ಮಾಡ್ಲಿಂಗ್ ಆಯ್ತು, ಕಲಾ ಮಾಧ್ಯಮ ಆಯ್ತು, ಬಂಗಾರ, ಬೆಳ್ಳಿ, ಕನ್ಸ್ಟ್ರಕ್ಷನ್ ಲೈನ್ ಅಲ್ಲಿ ದೊಡ್ಡ ದೊಡ್ಡ ಮನೆಗಳಾಗುತ್ತವೆ, ದೊಡ್ಡ ದೊಡ್ಡ ರೆವಲ್ಯೂಷನಲ್ ಟೆಕ್ನಾಲಜಿ ಆಗುತ್ತದೆ. ಸೊ ಈ ಒಂದು ರಿಯಲ್ ಎಸ್ಟೇಟ್ ಅಲ್ಲಿ ಇರತಕ್ಕಂಥವರಿಗೂ ಕೂಡ ಬಂಪರ್ ಬೆಳೆ ಆಗುತ್ತದೆ. ಎಸ್ಪೆಷಲಿ ಮೈಸೂರು, ಮಂಡ್ಯ, ಆಮೇಲೆ ಹುಬ್ಬಳ್ಳಿ, ಧಾರವಾಡ, ದಾವಣಗೆರೆ, ನೆಲಮಂಗಲ, ತುಮಕೂರು, ಬೆಂಗಳೂರಿಂದ ಹೊರಗಡೆ ಇರತಕ್ಕಂಥ ಒಂದು 150 ಕಿಲೋಮೀಟರ್ ಆಸುಪಾಸಿನಲ್ಲಿ ಇರತಕ್ಕಂಥ ಎಲ್ಲಾ ಭೂಮಿಗಳಿಗೂ ಬಂಗಾರದ ಬೆಳೆ ಬರುತ್ತವೆ. ಬೆಟ್ಟ ಗುಡ್ಡಗಳ ಜಾಗಗಳಲ್ಲಿ ಮನೆ ಕಟ್ಕೊಂಡವರಿಗೆ ಚೊಂಬು ಸಿಗುತ್ತದೆ. ಹೋಗ್ಬಿಟ್ಟು ಮಡಿಕೇರಿ ಅಂತೆ, ಈ ಒಂದು ಸಕಲೇಶ್ಪುರ ಅಂತೆ, ಅಲ್ಲೆಲ್ಲೆಲ್ಲೋ ರೆಸಾರ್ಟ್ ಮಾಡು, ಇನ್ನೊಂದು ಮಾಡು, ಜನ ಹೋಗ್ತಿಲ್ಲ. ಅಲ್ಲಿ ಹೋಗ್ಬಿಟ್ಟು ಅಷ್ಟೊಂದು ಖರ್ಚು, ಬರೀ ಇಯರ್ ಎಂಡ್ಗೆ ಅಷ್ಟೇ, ಇಯರ್ ಪೂರ್ತಿ ಕುತ್ಕೊಂಡು ಜಪ ಮಾಡ್ಕೋಬೇಕು, ಅಷ್ಟು ಕೋಟಿ ಇಷ್ಟು ಕೋಟಿ ಅಂತ ಹಾಕ್ಬಿಟ್ಟಿದ್ದೀವಿ. ಇನ್ನೊಂದು ಬಾಡಿಗೆ ಬರುತ್ತೆ, ಅದು ಬರುತ್ತೆ, ರೆವೆನ್ಯೂ ಬರುತ್ತೆ ಅನ್ನತಕ್ಕಂಥವರಿಗೆ ಕೋತ ಹೊಡೆಯುತ್ತದೆ. ಯಾಕಂದ್ರೆ ಗುರು ವಕ್ರ, ಭೂಮಿಕಾರಕ ಚೆನ್ನಾಗಿದ್ರು ಕೂಡ ಸುಖಕಾರಕನೇ ವಕ್ರ ಆದಾಗ ದೊಡ್ಡದು ಅಂತ ಹೇಳ್ಬಿಟ್ಟು ಸಾಲ ಮಾಡ್ಕೊಂಡು ಸುಟ್ಕೋತೀರಿ. ಸೊ ಲಕ್ಸುರಿ ಲೈಫ್ ಸ್ಟೈಲ್, ಎಸ್ಪೆಷಲಿ ರೆಸಾರ್ಟ್ಸ್, 5 ಸ್ಟಾರ್ ಹೋಟೆಲ್ ಬಿಸ್ನೆಸ್, ಇವುಗಳಿಗೆ ಸ್ವಲ್ಪ ಕೋತ ಹೊಡಿತಕ್ಕಂಥದ್ದು ಆಗುತ್ತದೆ, ತುಂಬಾ ಕಾಸ್ಟ್ಲಿ. ಹೋಟೆಲ್ ಇಂಡಸ್ಟ್ರಿ ಅವರಿಗೆ ಪರವಾಗಿಲ್ಲ, ತುಂಬಾ ದೊಡ್ಡ ಬ್ರೇಕ್ ಥ್ರೂ ಅಂತೂ ಬರಲ್ಲ. ಯಾಕಂದ್ರೆ ಚಂದ್ರ ಅನ್ನಕಾರಕ ಶುಕ್ರನ್ ಮನೇಲಿದ್ರು ಕೂಡ ಆ ಅನ್ನಕಾರಕ ಶುಕ್ರ ನೀಟಾಗಿ ನಿಮಗೆ 8ನೇ ಮನೇಲಿ ಗುರುವಿನ ಮನೆಯಲ್ಲಿದ್ದಾನೆ. ಸೊ ಉಳಿಸ್ಕೊಳ್ಳೋದು ಹೆಚ್ಚು. ನೀವು ನೋಡಿ, ದೊಡ್ಡ ದೊಡ್ಡ ಬ್ರ್ಯಾಂಡ್ಗಳು ಇನ್ನೊಂದು ಅಂತ ಚೈನ್ ಆಫ್ ಸ್ಟೋರ್ಸ್ ಅಂತ ಓಪನ್ ಮಾಡಿರ್ತಕ್ಕಂಥವರಲ್ಲಿ ತೊಂದರೆಗಳು ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಒಂದು ರೀತಿ ಪ್ರೈಸ್ ವ್ಯಾಲ್ಯೂಯೇಷನ್ಸು ಅದು ಇದು ಅನ್ನತಕ್ಕಂಥದ್ದು ಕೆಲವೊಂದು ಕಡೆ ನಾನು ನೋಡ್ತಿದ್ದೇನೆ. ಕೆಲವು ಬ್ರ್ಯಾಂಡ್ಗಳ ಸ್ಟೋರ್ಗಳು ಮುಚ್ಚಲ್ಪಟ್ಟಿರ್ತಕ್ಕಂಥದ್ದು ನಾನು ನೋಡ್ತಿದ್ದೇನೆ. ಎಚ್ಚರಿಕೆ. ಚಂದ್ರ, ಒಂಟಿ ಚಂದ್ರ ಕೃತಿಕಾ ನಕ್ಷತ್ರದಲ್ಲಿರೋದ್ರಿಂದ ನಾನು ಹೋಟೆಲ್ ಮಾಡ್ತೇನೆ, ದೊಡ್ಡದಾಗಿ ಮಾಡ್ತೇನೆ, ಅದು ಮಾಡ್ತೇನೆ ಅನ್ನತಕ್ಕಂಥದ್ದಕ್ಕೆ ಹೋಗಬೇಡಿ, ಜಾಗ್ರತೆ. ಬೇಕರಿಗಳ ವ್ಯಾಪಾರ, ಸಿಹಿ ತಿಂಡಿ, ಬೇಕರಿ, ಸ್ವಲ್ಪ ಜಾಗ್ರತೆ. ಯಾಕೆಂದ್ರೆ ಬೇಕರಿ ಕಾರಕ ಶುಕ್ರ ಯೋಗ ಭಾವದಲ್ಲಿದ್ದರೂ
ಭಾಗ್ಯಾಧಿಪತಿ ಭಾಗ್ಯಸ್ಥಾನದಿಂದ ಅಷ್ಟಮದಲ್ಲಿರೋದ್ರಿಂದ ಕೈ ಸುಟ್ಕೋತೀವಿ, ತುಂಬಾ ದೊಡ್ಡದಾಗ ಹಾಕ್ಬಿಡ್ತೀವಿ, ಚೈನ್ ಸ್ಟೋರ್ಸ್ ಹಾಕ್ಬಿಡ್ತೀವಿ, ಜನಗಳಲ್ಲಿ ಅವೇರ್ನೆಸ್ ಬರ್ತಿದೆ. ಸೊ ಸ್ವಲ್ಪ ಹೈಜೆನಿಕ್, ಪ್ರಿಸರ್ವೇಟಿವ್ಸ್ ಇಲ್ಲದೆ ಇರೋದು, ನ್ಯಾಚುರಲ್ ಶುಗರ್ಸೇ ಬಳಸದೇ ಇರತಕ್ಕಂಥದ್ದು ಅಂತ ತಿಂಡಿಗಳು ಏನಾದ್ರೂ ಮಾಡ್ಲಿಕ್ಕೆ ಹೋದರೆ ಬ್ಯೂಟಿಫುಲ್ ಆಗಿ ಬೆಳವಣಿಗೆ ಆಗುತ್ತೆ. ಇಲ್ಲ ನಾವು ಇನ್ನೂ ಅದೇ ಕಸ್ಟಮೈಸ್ ಪೇಸ್ಟ್ರಿ ಹಾಕ್ತೇವೆ, ಕ್ರೀಮ್ಸ್ ಹಾಕ್ತೇವೆ, ಅದಾಗ್ತೇವೆ ಅಂದ್ರೆ ಜನ ಬಂದು ಹಿಂದೇಟು ಬೀಳ್ತಾರೆ. ಆರೋಗ್ಯಂ ಭಾಸ್ಕರಂ, ಪರವಾಗಿಲ್ಲ, ಮನುಷ್ಯ ಜಿಮ್ಗಳು ಜಾಸ್ತಿ ಆಗ್ತವೆ, ಯೋಗ ಸೆಂಟರ್ಗಳು ಜಾಸ್ತಿ ಆಗ್ತವೆ, ನ್ಯಾಚುರೋಥೆರಪಿಯ ಸೆಂಟರ್ಗಳಲ್ಲಿ ಇದ್ದೀರಿ, ನಡೆಸ್ತಿದ್ದೀರಿ ಅಂದ್ರೆ ನಾವೇನ್ ಹೇಳ್ತೇವೆ, ಅಲ್ಲಲ್ಲಿ ಪಂಚಕರ್ಮ, ಆಯುರ್ವೇದ, ಫುಡ್ಡು, ಲೈಫ್ ಸ್ಟೈಲು ಅನ್ನತಕ್ಕಂಥ ಒಂದು ಚೇಂಜ್ ಮಾಡ್ತಕ್ಕಂಥ ನ್ಯಾಚುರೋಥೆರಪಿ ಸೆಂಟರ್ಗಳಿದ್ದಾವೆ, ಪ್ರಕೃತಿ ಚಿಕಿತ್ಸಾ ಕೇಂದ್ರಗಳು. ಅಲ್ಲೊಂದು ಬೆಳಿಗ್ಗೆ ಎದ್ದಿದ್ದೆ ಒಂದು ಕಷಾಯ, ತಿಂಡಿ, ತೀರ್ಥ ಈ ತರದ್ದು ಅನ್ನತಕ್ಕಂಥದ್ದು ಮನುಷ್ಯನ ಆರೋಗ್ಯಕ್ಕೋಸ್ಕರ ಅಂತ ಸೆಂಟರ್ಗಳಲ್ಲಿದ್ದೀರಿ, ಅದ್ಭುತ. ಗೌರ್ಮೆಂಟ್ ಮಟ್ಟದ ವ್ಯವಹಾರ, ಉದ್ಯೋಗ, ಟೆಂಡರ್ ಇವುಗಳಲ್ಲಿ ಪರವಾಗಿಲ್ಲ. ಆದರೆ ಗುರುವಕ್ರ, ನಿಮ್ಮ ಬಿಲ್ಲುಗಳು ಬರೋದಿಲ್ಲ, ಕೂತ ಆಗತಕ್ಕಂಥದ್ದಾಗುತ್ತೆ, ಅಲ್ಲೇ ಒಂದು ಮೋಸಗಳಾಗ್ತಕ್ಕಂಥದ್ದು ಆಗುತ್ತೆ. ಎಚ್ಚರಿಕೆ. ಪೊಲೀಸ್ ಇಲಾಖೆ, ಡಿಫೆನ್ಸ್ ಇಲಾಖೆ, ಮಿಲಿಟರಿ ಇಲಾಖೆ, ದೇಶ ರಕ್ಷಣಾ ಇಲಾಖೆ, ಅವುಗಳಲ್ಲಿ ವಿಶೇಷ ವೃತ್ತಿಗಳು ಕ್ರಿಯೇಟ್ ಆಗ್ತವೆ. ಅಂಥವುಗಳಲ್ಲಿ ಪ್ರಯತ್ನ ಮಾಡ್ತಿರತಕ್ಕಂಥವ್ರಿಗೆ ಅದ್ಭುತ. ಕ್ರೂಸ್ ಅಂದರೆ ಶಿಪ್ಗಳಲ್ಲಿ ಕೆಲಸ, ಆಮದು ರಫ್ತುಗಳಲ್ಲಿ ಕೆಲಸ, ಎಕ್ಸ್ಪೋರ್ಟ್ ಇಂಪೋರ್ಟ್ ಡಿವಿಷನ್ಗಳಲ್ಲಿ ಕೆಲಸ ಮಾಡ್ತಿದ್ದೀರಿ, ಅದ್ಭುತ. ವೃತ್ತಿಗೆ ಸಂಬಂಧಪಟ್ಟಂಥದ್ದೆಲ್ಲ ಹೇಳ್ತಿದ್ದಾನೆ ಮಕ್ಕಳೇ, ನೆನ್ಪಿಟ್ಕೊಳ್ಳಿ. ನನಗೆ ನೆಗೆಟಿವ್ಸ್ ಹೇಳೋದು ಇಷ್ಟ ಇಲ್ಲ, ಹೇಳಕೂಡದು. ಹೊಸ ವರ್ಷ ಮಕ್ಕಳು ನೀವು, ಮೊದಲೇ ಗಾಬರಿ ಮಕ್ಕಳು, ಏನಾಗುತ್ತೋ, ಎತ್ತಾಗುತ್ತೋ, ಹೆಂಗಿರುತ್ತೋ ಅಂತ ಒಂದು ಆಲೋಚನೆ ಮಾಡತಕ್ಕಂಥವ್ರು. ರೈತರಿಗೆ ಚೆನ್ನಾಗಿದೆ, ನವಣೆ, ಸಜ್ಜೆ ಈ ಥರದ್ದು ಸಾಂಪ್ರದಾಯಿಕವಾಗಿರತಕ್ಕಂಥ ದವಸ ಧಾನ್ಯಗಳನ್ನು ಬೆಳೆಸ್ತಕ್ಕಂಥವರಿಗೆ ಅದ್ಭುತವಾದಂಥ ಅವಕಾಶಗಳ ಸಂಗಮ ಆಗತಕ್ಕಂಥ ಒಂದು ವರ್ಷವಾಗಿರುತ್ತದೆ. ಹೈಟೆಕ್ ಟೆಕ್ನಾಲಜಿ ಬೆಳೆಸ್ಕೊತೀರಿ. ರೈತರು ತಮ್ಮದೇ ಆದಂಥ ಒಂದು ಕೋಲ್ಡ್ ಸ್ಟೋರೇಜ್ ಬೆಳೆಸ್ಕೊಳ್ಳೋದು, ತಾವೇ ಒಂದು ಅಂಗಡಿಗಳನ್ನ ಸೃಷ್ಟಿ ಮಾಡ್ಕೊಳ್ಳತಕ್ಕಂಥದ್ದು. ಇವತ್ತು ನೋಡಿ, ಹಳ್ಳಿ ತೋಟ ಅಂತ ಒಂದು ಮಾಡ್ಕೊಂಡಿದ್ದಾರೆ, ಒಂದು 30ಕ್ಕೂ ಮೇಲ್ಪಟ್ಟು ತೋಟ. ಸೊ ರೈತರೇ ಸೇರ್ಕೊಂಡು ಈ ತರ ಮಾಡ್ತಕ್ಕಂಥದ್ರ ಹೆಜ್ಜೆ ಇಟ್ರಿ ಅಂದ್ರೆ ನಿಮ್ಮ ಮಧ್ಯವರ್ತಿಗಳನ್ನ ದೂರ ಇಡಿ. ಗುರುವಕ್ರ, ಮಧ್ಯವರ್ತಿಗಳು ಬರೋದೆಲ್ಲ ಬೇಡ, ಒಂದು 10 ರೈತರು ಮಾತಾಡ್ಕೊಡಿ. ಬೀನ್ಸು ನಾವೇ ತಗೋ ಬರ್ತೇವೆ, ಇನ್ನೊಂದು 10 ರೀತಿಯ ತರಕಾರಿ ಬೆಳೀತಿದ್ದಾರೆ. ಬುಧ ಅಲ್ಲಿ ಕೂತಿದ್ದಾನೆ ಗುರುವಿನ ಮನೇಲಿ. ಮಕ್ಕಳೇ, ನನ್ನ ಮಾತು ಕೇಳಿ, ನೀವೇ ಒಂದು ಈ ಹಳ್ಳಿ ತೋಟದ ತರ ಒಂದೊಂದು ಯಾರ್ಡ್ ತರ ಮಾಡ್ಕೊಳ್ಳಿ. ಮಧ್ಯವರ್ತಿಗಳನ್ನ ದೂರ ಇಡಿ. ಸಾಲ ಮಾಡ್ಕೊಳಕ್ ಹೋಗ್ಬಿಡಿ. ರೈತರಿಗೆ ಸ್ವಲ್ಪ ಸಾಲದ ಬಾಧೆ ಆಗುತ್ತೆ, ಬ್ಯಾಂಕ್ಗಳವರಿಂದ ಬಾಧೆ ಬರುತ್ತೆ. ಯಾರೆಲ್ಲ ಬ್ಯಾಂಕ್ನಿಂದ ಸಾಲ ತಗೊಂಡಿದ್ದೀರೋ, ಪ್ರೈವೇಟ್ ಇನ್ಸ್ಟಿಟ್ಯೂಟ್ ಸಾಲದಿಂದ ಗುರು ವಕ್ರ ನೆನ್ಪಿಟ್ಕೊಳ್ಳಿ, ಸುಲಿಗೆ ಮಾಡಕ್ ಬರ್ತಾರೆ. ಎಸ್ಪೆಷಲಿ ಗುರು ಎಲ್ಲಿ ನೋಡ್ತಿದ್ದಾನೆ ನೋಡಿ, ಸುಖಕಾರಕ ದಶಮದಿಂದ ನೋಡಿ, ಚೆನ್ನಾಗಿ ದುಡಿಮೆ ಇದೆ, ದುಡ್ಡಿದೆ ಅಂತ ಹೇಳ್ಬಿಟ್ಟು ಖಂಡಿತ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳು, ದೊಡ್ಡ ದೊಡ್ಡ ಗಾಡಿಗಳು, ದೊಡ್ಡ ಮನೆ ಕಟ್ತೀನಿ, ದೊಡ್ಡ ಗಾಡಿ ಬೇಕು, ದೊಡ್ಡ ಹ್ಯಾಪಿ ಬೇಕು, ಟ್ರಿಪ್ ಬೇಕು, ಬರುತ್ತೆ. ಇನ್ಕಮ್ ಟ್ಯಾಕ್ಸ್ ಅವ್ರದ್ದು ನೋಟಿಸ್ಗಳು ಬರುತ್ತೆ. ಯಾರ್ಯಾರು ಟ್ರಿಪ್ಗಳು ಹೋಗಿ ಬಂದಿದ್ರು ನೋಟಿಸ್ಗೆ ರೆಡಿ ಆಗಿ. ನೀವು ಯಾವ ಟಿಕೆಟ್ ಬುಕ್ ಮಾಡಿದ್ರೆ ಎಲ್ಲ ನೋಡ್ತಿದ್ರೆ ಎಲ್ಲಾರ್ಗು ನೋಟಿಸ್ಗಳೇ ಇದಿದೆ. ಎಸ್ಪೆಷಲಿ ಈ ಒಂದು ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ ಮೇಲೆ ನಡೆಯುವಷ್ಟು ರೈಡು, ಕೆಸಿನೋ, ಪಬ್ಬು ಇವುಗಳಿಗೆ ಸಂಬಂಧಪಟ್ಟಂತ ವೃತ್ತಿ, ಕಳ್ಳಮಾಲು ಎಲ್ಲ ಸಿಕ್ಕಾಕೊಳ್ತಕ್ಕಂಥದ್ದಾಗುತ್ತೆ. ಎಚ್ಚರಿಕೆ. ನ್ಯಾಯವಾದಿಗಳಿಗೆ ಒಂದು ಸ್ವಲ್ಪ ಅವಮಾನಗಳು, ಅಪವಾದಗಳು ಹುಡುಕಿಕೊಂಡು ಬರತಕ್ಕಂಥದ್ದಾಗುತ್ತದೆ. ಗುರು ವಕ್ರ ಧರ್ಮಾಧಿಪತಿಯೇ, ಜ್ಞಾನಾಧಿಪತಿಯ ವಕ್ರ ಇರೋದ್ರಿಂದ ಶುಕ್ರ ಚೆನ್ನಾಗಿದ್ದಾನೆ ನೋಡಿ. ಗುರು ವಕ್ರ ಆಗ್ತಿದ್ದಾಗೆ ಶನಿ ಚೆನ್ನಾಗಿದ್ದಾನೆ, ಬುಧ ಚೆನ್ನಾಗಿದ್ದಾನೆ, ಶುಕ್ರ ಚೆನ್ನಾಗಿದ್ದಾನೆ, ರಾಹು ಚೆನ್ನಾಗಿದ್ದಾನೆ. ಮನುಷ್ಯ ಮನಸ್ಸಾಕ್ಷಿ ಮರೆತು ವಿಪರೀತವಾದಂತ ಒಂದು ಸ್ಟೇಟಸ್ಸು ಇನ್ನೊಂದಕ್ಕೆ ವಾಲಿ ಬಿಡುತ್ತಾನೆ. 2026ಕ್ಕೆ ನಾನು ಒಬ್ಬ ಚೆನ್ನಾಗಿರ್ಬೇಕು, ಯಾರು ಹಾಳಾದ್ರೆ ಸಾಕು ಅನ್ನತಕ್ಕಂಥ ಭಾವಾರ್ಥ. ವೃತ್ತಿಗಳಲ್ಲಿ ಮೋಸ, ಲಂಚ ಬಾಕುತನ ಆಗತಕ್ಕಂಥದ್ದು ಹೆಚ್ಚಾಗುತ್ತದೆ. ವೃದ್ಧಾಶ್ರಮಗಳು ಹೆಚ್ಚಾಗ್ತವೆ, ಅದು ಹೈಟೆಕ್ ವೃದ್ಧಾಶ್ರಮಗಳು ಹೆಚ್ಚಾಗುತ್ತವೆ. ದೇವಸ್ಥಾನಗಳು ಹೆಚ್ಚಾಗ್ತವೆ. ದೇವಸ್ಥಾನಗಳ ಆದಾಯ, ಪಂಡಿತೋತ್ತಮರು
ಲಾಡು ಮಾರ್ಲಿಕ್ಕೆ ಕುತ್ಕೋತಾರೆ, ಇನ್ನೊಂದು ಪ್ರಸಾದ ಮಾರ್ಲಿಕ್ಕೆ ಕುತ್ಕೋತಾರೆ. ಈ ತರದ್ದು ಶುರು ಆಗತಕ್ಕಂಥದ್ದು ಬಿಡುತ್ತದೆ. ದೇವರ ಹೆಸರಿನಲ್ಲೂ ಕೂಡ ಬಾಚಿಕೊಳ್ಳಲ್ಲ. ಯಾಕಂದ್ರೆ ಗುರುವೇ ದ್ವಿಸ್ವಭಾವ ರಾಶಿ, ಎರಡೆರಡು ಮುಖದ ಮೇಲೆ ಪಟ್ಟೆ ಕೊಟ್ಟೆ ಮಾಡುವುದೆಲ್ಲ ಇದು ಅನ್ನತಕ್ಕಂಥ ಒಂದು ಛಾಯೆಗಾಗತಕ್ಕಂಥದ್ದಾಗುತ್ತದೆ. ಆರ್ಕಿಟೆಕ್ಚರ್, ಇಂಜಿನಿಯರಿಂಗ್ ವಿಭಾಗ, ಸ್ಟ್ರಕ್ಚರಲ್ ಇಂಜಿನಿಯರ್ ಬ್ಯೂಟಿಫುಲ್, ಫ್ಯಾಷನ್ ಇಂಜಿನಿಯರ್ ಅದ್ಭುತ, ಅರಣ್ಯ ಇಲಾಖೆಯಲ್ಲಿ ಇರ್ತಕ್ಕಂಥವರಿಗೆ ಅದ್ಭುತ, ಅಗ್ರಿಕಲ್ಚರ್ ಇಲಾಖೆ ಚೆನ್ನಾಗಿದೆ, ತೋಟಗಾರಿಕೆ ಇಲಾಖೆ ಚೆನ್ನಾಗಿದೆ, ಹೈನುಗಾರಿಕೆ ಇಲಾಖೆ ಚೆನ್ನಾಗಿದೆ. ಯಾವ್ದು ಚೆನ್ನಾಗಿಲ್ವೋ ನಾನು ಹೇಳ್ತಿಲ್ಲ. ಡ್ರೈವರ್ಗಳು ಯಜಮಾನರಾಗುತ್ತಾರೆ. ಎಲ್ಲೋ ಯಾರ್ದೋ ಗಾಡಿ ತಗೊಂಡು ಓಡಿಸ್ತಿದ್ದೆ ಸರ್, ಮುಂದೆ ಹೇಗೆ ಸರ್? ಖಂಡಿತ ಹೇಳ್ತಾನೆ, ದೇ ವಿಲ್ ಹ್ಯಾವ್ ಎ ಬ್ಯೂಟಿಫುಲ್ ಒಂದು ವೆಹಿಕಲ್ ತಗೋತಾರೆ. ಅವರು ಒಂದು ಸಣ್ಣ ಗಾಡಿ ತಗೊಂಡು ಇದು ಮಾಡ್ತಕ್ಕಂಥದ್ದು. ಟ್ರಾನ್ಸ್ಪೋರ್ಟೇಷನ್ ಅಲ್ಲಿ ಅದ್ಭುತ ಆವಿಷ್ಕಾರಗಳ ಸಂಗಮ ನಡೆಯುತ್ತದೆ. ಇನ್ನು ರಾಶಿಯ ಅಂತರ್ಗತವಾಗಿ ಯಾವ ರಾಶಿಗೆ ಹೇಗಿದೆ ಅನ್ನತಕ್ಕಂಥದ್ದು ಇವೆಲ್ಲವನ್ನ ನಾಳಿನ ಸಂಚಿಕೆಯಿಂದ ಆರಂಭ ಮಾಡ್ತೇನೆ. ಸೊ ಈ ಹೊಸ ವರ್ಷ ಎಲ್ಲರೂ ಕೇಳೋದೇನು ಗೊತ್ತಾ? ಉದರ ನಿಮಿತ್ತಂ ಬಹುಕೃತ ವೇಷಂ. ನಮಗೆ ನಮ್ಮ ಕೆಲಸಗಳು ಹೇಗಿರ್ತವೆ ಗುರುಗಳೇ? ನಿಮಗೆ ಬೇಕಿರೋದೇ ಅದನ್ನು ಉಣಬಡಿಸಿದೆ. ಸಾಮಾನ್ಯನಿಗೆ ಎಲ್ಲರಿಗೂ ಈ ವರ್ಷ ಹೇಳ್ತಾನೆ, ಇವುಲ ವಂಡರ್ಫುಲ್. ಕೆಲಸ ಮಾಡ್ತೀನಿ ಅನ್ನೋವನಿಗೆ ಕೈ ತುಂಬ ಕೆಲಸ, ದುಡಿತೇನೆ ಅನ್ನೋವನಿಗೆ ಕೈ ತುಂಬ ದುಡಿತ, ಸಂಪಾದನೆ ಮಾಡ್ತೇನೆ ಅನ್ನೋವನಿಗೆ ಕೈ ತುಂಬ ಸಂಪಾದನೆ. ಹೌದು, ನಾನು ಮೊನ್ನೆ ಒಂದು ಜಾತಕ ಯಾವುದೋ ಒಂದು ಹೇಳ್ತಿದ್ದೆ, ಯಾರಿಗೋ ಕಂಪಿಸಿ ಕೂತೆ, ಕರೆಕ್ಟಾಗಿ ಹೇಳಿದ್ರಿ ಗುರುಗಳೇ ಅಂತ. ಆದರೂ ಎಲ್ಲೋ ಒಂದು ನೋವು, ಹೇಳಬಾರ್ದು ಹೊಸ ವರ್ಷದ ದಿನ. ಆದರೂ ಆ ಮಗು ಬಂದು ದಿನಕ್ಕೆ ಒಂದು 50,000 ಸಂಪಾದನೆ ಮಾಡುತ್ತೆ. ಯಾವ ರೀತಿಯ ವೃತ್ತಿ ಅಂತ ಹೇಳೋಲ್ಲ, ಅರ್ಥ ಆಗಿರುತ್ತೆ ನಿಮಗೆ ಅಂತ ಅನ್ಕೋತಾನೆ. ಗುರುಗಳೇ, ಮಾರ್ನಿಂಗ್ ಇನ್ 50,000 ಪರ್ ಡೇ, ಜಸ್ಟ್ ಹಾಫ್ ಅನ್ ಅವರ್. ಎಲ್ಲ ದೊಡ್ಡವರೇ. ದೇಹ ಮಾರುವ ವೃತ್ತಿಯೂ ಕೂಡ ಒಂದಿದೆ ಮಕ್ಕಳೇ. ಎಲ್ಲವೂ ವೃತ್ತಿಯೇ. ಪ್ರಪಂಚದ ಅತ್ಯಂತ ಪುರಾತನವಾದ ವೃತ್ತಿಯೇ ಅದು. ತಾಯಿ ಜೀವ ತನ್ನ ದೇಹವನ್ನ ಈ ಮಟ್ಟಕ್ಕೆ ನಮ್ಮದೊಂದು ಟೀಮೇ ಇದೆ. ಕಡಿಮೆ ಅಂದ್ರೂ ನಾವು 50 ರಿಂದ 60 ಜನ ಇದ್ದೇವೆ. ವಿ ಹ್ಯಾವ್ ಎ ಸೋಷಿಯಲ್ ಸರ್ಕಲ್. ಸಮ್ಟೈಮ್ಸ್ ವಿ ಚಾರ್ಜ್ 2 lakh rupees ಅಂತ ಹೇಳ್ತಿದ್ದ ಆ ಮಗು. ನೋವಾಗಲ್ವೇನೋ ಅಂತ. ಇಲ್ಲ, ಅಂಥದ್ದು ಏನೂ ಇಲ್ಲ. ದರ್ ಇಸ್ ಅನ್ ಅರ್ನಿಂಗ್. ಒಂದ್ ದಿನಕ್ಕೆ ಎಷ್ಟು ದುಡಿತಿದ್ದೇವೆ ಅಂದ್ರೆ ಅಲ್ಲೊಂದು ಇರುತ್ತೆ ಒಂದು ಸ್ವಲ್ಪ ಪೇನ್. ವಿ ಟೇಕ್ ಕೇರ್ ಅವರ್ ಸೆಲ್ಫ್. ಅಲ್ಲೊಂದು ಮೆಡಿಕೇಶನ್ ಇದೆ, ಡಾಕ್ಟರ್ಗಳಿದ್ದಾರೆ, ನಮ್ಮ ಟೋಟಲ್ ಜೀನ್ಸು, ಇನ್ನೊಂದು ಬ್ಲಡ್ ಇದು ಚೆಕಪ್ ಮಾಡ್ಕೊಳ್ಳೋದು, ನಮ್ಮ ಬ್ಯೂಟಿ ಕೇರ್ ತಗೊಳ್ಳೋದು, ಇದೆಲ್ಲ ಇದೆ ಗುರುಗಳೇ. ನೋಡ್ಕೊಂಡು ಮಗ ಆರೋಗ್ಯ ನೋಡ್ಕೊಳ್ಳೋ ಮಕ್ಕಳೇ. ಇಲ್ಲ ಗುರುಗಳೇ, ಒಂದು 3 to 5 years ಮಾಡ್ಕೊಂಡು ಒಂದು ಮನೆ, ಒಂದು ಬ್ಯಾಲೆನ್ಸ್, ಈ ಥರ ನಾವು ಪ್ಲಾನಲ್ಲೇ ಹೋಗ್ತಿದ್ದೇವೆ. ಅಫಿಷಿಯಲಿ ವಿ ಆರ್ ಲಿವಿಂಗ್ ಹ್ಯಾಪಿಲಿ. ನಮ್ಮ ಮನೆಯವ್ರುಗಳಿಗೆ ಗೊತ್ತಿಲ್ಲ. ಗೊತ್ತಾಗ್ಬಿಟ್ರೆ ಮಗ, ಕುಟುಂಬದವ್ರಿಗೆ ಗೊತ್ತಾಗ್ಬಿಟ್ರೆ, ಆತ್ಮೀಯರಿಗೆ ಗೊತ್ತಾಗ್ಬಿಟ್ರೆ ನಾನು ಎಲ್ಲೋ ಗಾಯ ಆಗ್ಬಿಡುತ್ತಲ್ವಾ ಮಗ ಅಂದ್ರೆ ಗೊತ್ತಾಗದಾಗೆ ನಿಭಾಯಿಸ್ತೀವಿ. ಒಂದು 2 years ಇಂದ ಇನ್ನೊಂದು 2 ವರ್ಷ ಗುರುಗಳೇ ಐ ಆಮ್ ವೆಲ್ ಸೆಟಲ್ಡ್ ಅಂತಕ್ಕಂಥದ್ದು. ಸೊ ಕಲಾರಂಗ, ಭೋಗರಂಗ ನಾ ಹೇಳದ್ನಲ್ಲ, ಅದಕ್ಕೆ ಸಂಬಂಧಪಟ್ಟಂಥವರಿಗೂ ಕೂಡ ಆದಾಯ ಉಂಟು. ಹಾಗಂತ ನಾನು ಪ್ರಚೋದನೆ ಮಾಡ್ತಿಲ್ಲ ಮಕ್ಕಳೇ, ತಪ್ಪಿರ್ಲಿ. ಯಾವ ತಾಯಿಯಾದ್ರೂ ಯಾವ ವೃತ್ತಿಯಾದ್ರೂ ಅವರವರಿಗೆ ದೊಡ್ಡದು, ಅವರಿಗೆ ದೊಡ್ಡದು ಅನ್ನತಕ್ಕಂಥದ್ದು. ಇನ್ನು ಯಾವ ರಂಗಕ್ಕಿಲ್ಲ ಅದು ನಾನು ಮಾತಾಡ್ಲಿಕ್ಕೆ ಹೋಗಲ್ಲ. ಯಾಕಂದ್ರೆ ನೀವು ಮೊದಲೇ ಇಲಿ ಹೋದ್ರೆ ಹುಲಿ ಹೋಯ್ತು ಅನ್ನತಕ್ಕಂಥವ್ರು ಕ್ಷಮಿಸಿ ಅಂತ ಹೇಳ್ತಾ ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮತ್ತಷ್ಟು ಮಾತುಕತೆ ಮುಂದುವರಿಸೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ. ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಯಾವ ರಂಗದ ವೃತ್ತಿ ಯಾರಿಗೆ ಅದೃಷ್ಟ, ಬಂಪರ್ ಬೆಳೆ ಅಂತ ತಿಳಿಸ್ಕೊಟ್ಟಿದ್ದಾನೆ. ಎಲ್ಲರೂ ಆದಷ್ಟು ಈ ಸಂಚಿಕೆಯನ್ನ, ಅವರು ಎಲ್ಲರೂ ಒಂದು ಕೆಲಸದಲ್ಲಿ ಇರ್ತಾರಲ್ವ ಮಕ್ಕಳೇ, ಸೊ ದೇ ಶುಡ್ ಗೆಟ್ ದಟ್. ಆ ಒಂದು ಶುಭ ಸುದ್ದಿ ಅವ್ರಿಗೆ ಸಿಗಲಿ, ತಲುಪಲಿ.
ಶೇರ್ ಮಾಡಿ. ಹೊಸದಾಗಿ ನೋಡ್ತಿರೋರು ನಮ್ಮ ಕಾರ್ಯಕ್ರಮ ಅಲ್ಲೊಂದು ಬೆಲ್ ಬಟನ್ ಒತ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ದಿನ ಭವಿಷ್ಯ ನೋಡ್ಬಿಡೋಣ. ಮೇಷರಾಶಿ ಚೆನ್ನಾಗಿದೆ. ಹೊಸ ವರ್ಷದ ಆರಂಭವೇ ದೇವಿ ದರ್ಶನ, ಆಲಯ ದರ್ಶನ, ಆತ್ಮೀಯರ ದರ್ಶನ ಅದ್ಭುತವಾಗಿರ್ತಕ್ಕಂಥದ್ದು. ನೀವು ತೆಗೆದುಕೊಳ್ಳುವ ಎಲ್ಲ ರೀತಿಯ ನಿರ್ಧಾರಗಳು ಇವತ್ತು ಯಶಸ್ಸಿನ ಸಂಕೇತವಾಗಿ ನಿಲ್ಲುತ್ತೆ. ಚೆನ್ನಾಗಿದೆ, ಬ್ಯೂಟಿಫುಲ್. ವೃಷಭ ರಾಶಿ ಸ್ವಲ್ಪ ತಳಮಳವೆ. ಈ ಪಾರ್ಟಿ ಗೀಟಿ ಅದು ಇದು ಅಂತ ಹೋಗಿ ಬಂದಿರತಕ್ಕಂಥವ್ರು ಒಂಚೂರು ತಲೆ ಕೆಡಿಸ್ಕೊಳ್ತಕ್ಕಂಥದ್ದಾಗುತ್ತೆ ಅಷ್ಟೇ. ಏನು ಅಂಥ ತೊಂದರೆಗಳೇನು ಇಲ್ಲ ಮಕ್ಕಳೇ. ಆದಷ್ಟು ದೇವಿ ಆರಾಧನಾ, ದೇವಿ ದರ್ಶನ, ದೇವಿ ಪೂಜಾ, ಶಿವ ದೇವಸ್ಥಾನಕ್ಕೆ ಹೋಗಿ. ಆಗಲಿಲ್ಲ ಮನಸ್ಸಿನಲ್ಲೇ ಶಿವ ಶಿವ. ಇವತ್ತೊಂದು 3 ಜನ, ಒಂದು 5 ಜನಕ್ಕೆ ಏನಾದರೂ ಬಡವರು, ಹೌಸ್ ಕೀಪಿಂಗು, ಸೆಕ್ಯೂರಿಟಿ ಗಾರ್ಡು, ಯಾರಾದರೂ ಕಾರ್ ಡ್ರೈವರ್, ಟ್ಯಾಕ್ಸಿ ಡ್ರೈವರ್, ಆಟೋ ಡ್ರೈವರ್ ಈ ಥರದವ್ರು ಸಿಕ್ಕಿದ್ರೆ ಅವ್ರಿಗೊಂದು ಪ್ರಸಾದ ಕೊಟ್ಟು ಹೋಗಿ. ಆ ಮನಸ್ಸಿನ ಗೊಂದಲ, ತಳಮಳ ಹೊರಗಡೆ ಬರ್ತೀರಿ, ಸಮಾಧಾನ. ಮಿಥುನ ರಾಶಿ ಚೆನ್ನಾಗಿದೆ. ಸ್ವಲ್ಪ ದೂರ ಪ್ರಯಾಣ, ದೂರ ಸ್ಥಳ, ದೂರ ಕ್ಷೇತ್ರ ಈ ಥರ ಅಂತ ಹೋಗಿರೋರಿಗೆ ಒಂದು ಸಣ್ಣ ತಳಮಳ. ಉದ್ಯೋಗದಲ್ಲಿ 1ನೇ ತಾರೀಕೆ ಅದೇನೋ ತೂಗಾಡ್ಕೊಂಡು ಬರೋತಾ, ದುರ್ವಾಸನೆ, ದುರ್ವರ್ತನೆ, ದುರಾಲೋಚನೆ, ಇನ್ನೊಂದು ಅನ್ನತಕ್ಕಂಥದ್ದು. ಸ್ವಲ್ಪ ಎಚ್ಚರಿಕೆ. ಕೆಲವ್ರಿಗೆ ಅದೊಂದು ಇರುತ್ತೆ. ಸೊ ನಿಮ್ಮ ಕೆಲಸ ಗುರುಗಳೇ ಅದೊಂದಿದ್ದರೆ ಅದಕ್ಕೆ ನಾವು ಮರ್ಯಾದೆ ಕೊಡಬೇಕು, ಪ್ರೀತಿಸಬೇಕು. ಮಾಡ್ತಿರೋ ಕೆಲಸ, ನಾವು ಮಾಡ್ತಿರೋ ಕರ್ತವ್ಯದ ಮೇಲೆ ಗಮನ ಇದ್ದರೆ ಎಲ್ಲೋ ಹೋಗಿ ಯಾವುದೋ ದೇವಸ್ಥಾನ, ಯಾವುದೋ ತೀರ್ಥಕ್ಷೇತ್ರ, ಪುಣ್ಯಕ್ಷೇತ್ರ ವರ್ಷದ ಮೊದಲನೇ ದಿನನೇ ಆಬ್ಸೆಂಟು, ವರ್ಷದ ಮೊದಲನೇ ದಿನನೇ ಲೇಟು, ವರ್ಷದ ಮೊದಲನೇ ದಿನನೇ ಮನೆಯಿಂದ ಬರೋವಾಗ ಮನೆಯಲ್ಲಿ ವಾಚಾಮಗೋಚರವಾಗಿ ಏನೋ ಮಾತು. ಸೊ ಸಮಥಿಂಗ್ ವಿಚ್ ಇಸ್ ಗೋಯಿಂಗ್ ಟು ಡಿಸ್ಟರ್ಬೆನ್ಸ್ ವಿತ್ ಸರೌಂಡಿಂಗ್ಸ್. ಎಚ್ಚರಿಕೆ ಮಿಥುನ, ಮಿಕ್ಕಂತೇನು ತೊಂದರೆ ಇಲ್ಲ. ಕರ್ಕಾಟಕ ರಾಶಿ ಬ್ಯೂಟಿಫುಲ್ ಡೇ. ವೃತ್ತಿಪರವಾಗಿ, ಉದ್ಯೋಗ ಪರವಾಗಿ ಆನಂದಂ, ಸ್ಥೈರ್ಯಂ. ಸ್ವಲ್ಪ ಹತ್ತಿರದವ್ರ ಹತ್ರ, ಕೊಲೀಗ್ಸ್ ಹತ್ರ ಒಂದು ಸಣ್ಣ ಪುಟ್ಟ ಕಿರಿಕಿರಿ ಆಗ್ಬೋದು ಅಷ್ಟೇ. ಇನ್ನು ಸಿಂಹರಾಶಿ ಚೆನ್ನಾಗಿದೆ. ಸ್ವಂತ ಕೆಲಸ, ಸ್ವಂತ ಬಿಸ್ನೆಸ್, ಸ್ವಂತ ವ್ಯವಹಾರ, ಸ್ವಂತ ವ್ಯಾಪಾರ ಅಂತ ಮಾಡ್ತಿರ್ತಕ್ಕಂಥವರಿಗೆ ತುಂಬ ಅನುಕೂಲ ನೋಡ್ತಕ್ಕಂಥ ಒಂದು ಅದ್ಭುತವಾದಂಥ ದಿನ. ಕನ್ಯಾ ರಾಶಿ ಒಂಥರ ಧೈರ್ಯದ ದಿನ, ಸ್ಥೈರ್ಯದ ದಿನ. ಉದ್ಯೋಗದಲ್ಲಿ ಒಂಥರ ತೃಪ್ತಿ. ವಾಟ್ ಎವರ್ ಯು ಪ್ಲಾನ್ ಟುಡೇ ಇಟ್ ವಿಲ್ ಹ್ಯಾಪನ್. ಪ್ಲಾನ್ ಮಾಡ್ಕೊಂಡು ಹೋಗಿ. ಇವತ್ತಿಷ್ಟು ಮಾಡಬೇಕು, ಇದು ಮಾಡಬೇಕು, ಪರವಾಗಿಲ್ಲ, ನಾವು ಇಷ್ಟು ಮಾಡಬೇಕು ಅಂದ್ಕೊಂಡು ಇಷ್ಟೇ ಮಾಡಿದ್ರು ಪ್ರಸಾದ ಮಾಡೋಣ. ಇಷ್ಟು ಕಸ ಮಾಡೋ ಬದಲು ಇಷ್ಟು ಪ್ರಸಾದ ಮಾಡೋಣ. ಇನ್ನು ವಿಶೇಷವಾಗಿ ತುಲಾ ರಾಶಿ ಚಂದ್ರ ಚೆನ್ನಾಗೇ ಇದ್ದ. ನಿಮಗೊಂಥರ, ನಿಮಗೆ ನೀವೇ ಒಂದು ಸಣ್ಣ ಡಿಸ್ಟರ್ಬೆನ್ಸ್ ಆಗುತ್ತಾ ಇಲ್ವಾ, ಅದೆಲ್ಲ ಏನಿಲ್ಲ. ಹನುಮರ ಉಪಾಸನೆ ಮಾಡ್ಕೊಂಡು ಹೋಗಿ. ನೀನಿದ್ದಿ ಭಗವಂತ. ನಾವು ಮೋಸ ಮಾಡೋದಾದ್ರೆ ಭಯಪಡೋಣ ಮಕ್ಕಳೇ, ನಾವು ದೋಚ್ಕೊಳ್ಳೋದಾದ್ರೆ ಭಯಪಡೋಣ. ಕಂಡು ಹೊಡೆದೋಡೋದು, ಇನ್ನೊಂದು ಹೊಡೆದು. ಅಲ್ಲಿ ನೋಡಿ ಮೊನ್ನೆ ಯಾವುದೋ ಒಂದು ಜಾಗ ಹೊಡೆದಾಕಿದ್ದಾರೆ ಇಲ್ಲಿಂದಲೇ ಹತ್ರ. ಪುಣ್ಯಾತ್ಮರುಗಳು ನಾವು ಬಂದು 25-30 ವರ್ಷ ಆಯ್ತು ಅಂತಾರೆ. ಅಲ್ಲಿ ನೋಡಿ, ಅಲ್ಲಿ ಏನೇನೋ ಮ್ಯಾಪ್ಗಳಿದೆ, ಗ್ರೇಟರ್ ಬ್ಯಾಂಗ್ಳೂರ್ದು ಅಥಾರಿಟಿದು. ಅದನ್ನು ನೋಡಿ ರಾಜಕೀಯ ಮಾಡಿಟ್ಟಿದ್ದಾರೆ. ಯಾರೋ ಬಂದು ಸೇರ್ಕೊಂಡು ಗೂಡು ಕಟ್ಕೊಂಡು ಇದು ನಮ್ದೆ, ಹಮ್ಕೋ ಏ ಇಸ್ಕೋವೋ ನೋಡಿ. ಹೀಗೆ ಎನ್ನೊಳಗೆ ಮೋಸವೋ, ಮೋಸದೊಳಗೆ ನಾನು 30 ವರ್ಷದಿಂದ ಇದ್ದೀನಿ ಅಂತಾನೆ. 10 ವರ್ಷದ ಹಿಂದ್ಗಡೆ ಏನೂ ಇರಲಿಲ್ಲ ಅಲ್ಲಿ ಅಂತ. ಏನ್ರಯ್ಯ ಬುಡು 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 4 ಮನೆ ಕಟ್ಟಿದ ತಕ್ಷಣ ಇದು ಹೆಂಗೆ ಅಂದ್ರೆ ಅಲ್ಲೊಂದು ಖಾಲಿ ಜಾಗ ಇದೆ ಅಂದ್ರೆ ಒಂದು ಚೂರು ಕಸ ಹಾಕಿ ನೋಡಿ, ಕುಪ್ಪೆ ಆಗ್ಬಿಡುತ್ತೆ ಅನ್ನೋ ಥರ. ಇದೆಲ್ಲ ಯಾರು ಸರಿ ಯಾರು ತಪ್ಪು ಆ ರೀತಿ ಇರುತ್ತೆ ತುಲಾ ರಾಶಿಯವ್ರಿಗೆ. ನಿಮ್ಮ ಬಾಡಿಗೆ ನೀವು ಕರೆಕ್ಟ್ ಇದ್ದೀರಲ್ವಾ, ನ್ಯಾಯವಾಗಿದ್ದೀರಲ್ವಾ, ಧರ್ಮವಾಗಿದ್ದೀರಲ್ವಾ, ನಿಮ್ಮ ಕೆಲಸ ಮಾಡ್ಕೊಂಡು ಹೋಗಿ. ದೂರದ ಕೆಲಸ ಬೇಡ. ವೃಶ್ಚಿಕ ರಾಶಿಗೆ ಫ್ಯಾಂಟಾಸ್ಟಿಕ್ ಡೇ. ದೈವ ದರ್ಶನ, ಗುರು ದರ್ಶನ, ಆತ್ಮೀಯರ ದರ್ಶನ, ಒಡನಾಟ ಎಲ್ಲ ಇರತಕ್ಕಂಥ ಅದ್ಭುತವಾದಂಥ ದಿನ. ಇನ್ನು ವಿಶೇಷವಾಗಿ ಧನಸ್ಸು ರಾಶಿ ನಿಮಗೂ ಚೆನ್ನಾಗಿದೆ. ಮನೆಯಲ್ಲಿ ನಿಮಗಿನ್ನೂ ಪಾರ್ಟಿ ಮುಗ್ದಿಲ್ಲ ಧನುಸು ರಾಶಿಯವರದು. ಸಂಭ್ರಮ ಆಚರಣೆ. ವೃತ್ತಿಪರವಾಗಿ, ಉದ್ಯೋಗ ಪರವಾಗಿ, ಕುಟುಂಬ ಪರವಾಗಿ ಚೆನ್ನಾಗಿದೆ. ಮಕರ ರಾಶಿ
ಸ್ವಲ್ಪ ಖರ್ಚು, ದೇವಸ್ಥಾನ, ದೇವ ಕಾರ್ಯ, ಧರ್ಮ ಕಾರ್ಯ ಅನ್ನತಕ್ಕಂಥದ್ದು ಕೊಟ್ಟಿದ್ದಾನೆ ಮಾಡಿ, ತೊಂದರೆಗಳೇನೂ ಇಲ್ಲ. ಇನ್ನು ಕುಂಭರಾಶಿ, ಚಂದ್ರ ಉಚ್ಚಂಗತ, ಬ್ಯೂಟಿಫುಲ್, ತೊಂದರೆ ಏನಿಲ್ಲ. ಸ್ವಲ್ಪ ಆರೋಗ್ಯ ನೋಡ್ಕೊಳ್ಳಿ, ಡಸ್ಟ್ ಅಲರ್ಜಿ, ಥ್ರೋಟ್ ಇನ್ಫೆಕ್ಷನ್, ವಾಟರ್ ಇನ್ಫೆಕ್ಷನ್. ವೃತ್ತಿಪರವಾಗಂತೂ ಅದ್ಭುತವಾಗಿರತಕ್ಕಂಥ ಒಂದು ದಿನ, ಚೆನ್ನಾಗಿದೆ, ಬ್ಯೂಟಿಫುಲ್ ಸಕ್ಸಸ್ ನಿಮಗೆ ಇವತ್ತು. ಇನ್ನು ಮೀನರಾಶಿ, ಹೊಸ ವರ್ಷಕ್ಕೆ ಶುಭ ಸುದ್ದಿ ಬಂದಿರ್ಬೇಕು ನಿಮ್ಗೆ. ಏನಾದ್ರು ಒಂದು ದೊಡ್ಡ ತಲೆನೋವು, ಒಂದು ದೊಡ್ಡ ಸಮಸ್ಯೆ, ಒಂದು ದೊಡ್ಡ ಕೌಟುಂಬಿಕ ಬಾಧ, ಇವುಗಳಿಂದ ಹೊರಗಡೆ ಬಂದಿರತಕ್ಕಂಥದ್ದಾಗಿರುತ್ತೆ. ಹೌದು ಅಲ್ವೋ ಹೇಳಿ? ತುಂಬಾ ಜನ ನಾನು ಕಾಯ್ತಿರ್ತೇನೆ ಈ ಹೊಸ ವರ್ಷದ ಈ ಒಂದು ವೃತ್ತಿಪರವಾಗಿ ಕೊಟ್ಟಿರ್ತಕ್ಕಂಥ ಮಾಲಿಕೆ ಹೇಗಿದೆ. ಮುಖ್ಯವಾಗಿ ಮೀನರಾಶಿಯವರಿಗೆ ಒಂದು ಹೊಸ ಸುದ್ದಿ, ಶುಭ ಸುದ್ದಿ, ವೃತ್ತಿ ಇಲ್ಲ ಉದ್ಯೋಗ ಇಲ್ಲ ಕುಟುಂಬ ನಡೆದಿರ್ಲೇಬೇಕು. ಯಾಕಂದ್ರೆ ಕೇಂದ್ರದಲ್ಲಿ ಅಷ್ಟು ಶುಭ ಗ್ರಹಗಳು ಕುಳಿತಾಗ ಒದ್ದುಕೊಂಡು ಬಂದು ಕೊಟ್ಟಿರ್ಬೇಕು. ವೃತ್ತಿ, ಉದ್ಯೋಗ, ಅಧಿಕಾರ, ಒಂದು ರೀತಿ ಜೈಲಿನಿಂದ ಬಿಡುಗಡೆ ಅನ್ನೋ ಥರ. ಯಾವುದೋ ಒಂದು ಸಮಸ್ಯೆ ದೊಡ್ಡದಾಗಿ ಕೂತಿತ್ತು, ಇನ್ನಿಲ್ವೇ ಇಲ್ಲ ಅನ್ನೋದು, ಅಂಥದ್ದೊಂದು ನಡೆದಿರುತ್ತೆ. ವಿಸ್ಮಯ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.